ओम ज्ञानतिमिरन्दस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे। वाञ्छाकल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौर भक्त वृंद। हरे कृष्णा कृष्ण कृष्ण हरे हरे, हरे राम 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 हरे हरे। मुखं करोति वाचालं पंगुं लंघयते गिरिं यत्कृपातमहं वन्दे श्रीगुरुदीनतारिणं परमानन्दमाधवं श्री चैतन्यमीश्वरं। हरे कृष्ण। सो ನಾವು ಭಾಗವತ ರಸಮಾಲೆಯ 3ನೇ ಸ್ಕಂದ ಡಿಸ್ಕಸ್ ಮಾಡ್ತಾ ಇದೀವಿ। 3ನೇ ಸ್ಕಂದದಲ್ಲಿ 5 ಅಧ್ಯಾಯಗಳು ಮುಗಿದಿದೆ। 5 ಅಧ್ಯಾಯದಲ್ಲಿ ಜಸ್ಟ್ ಏನು ಡಿಸ್ಕಸ್ ಮಾಡಿದ್ವಿ ಅಂತ ಜಸ್ಟ್ ಕ್ವಿಕ್ ರಿವಿಷನ್ ಮಾಡೋಣ, ನಂತರ ಕ್ವಶನ್ ತಗೊಳ್ಳೋಣ। ಸೊ ಮೊದಲನೇ ಅಧ್ಯಾಯ, ವಿದುರ ತನ್ನ ಮನೆಯನ್ನು ಬಿಟ್ಟು ಹೋಗ್ತಾನೆ। ಸೊ ದ ಫಸ್ಟ್ ಚಾಪ್ಟರ್. ಸೊ ಮೊದಲನೇ ಅಧ್ಯಾಯದ ಹೆಸರು ವಿದುರನ ಪ್ರಶ್ನೆಗಳು ಅಂತ, ಕ್ವಶನ್ಸ್ ಬೈ ವಿದುರ. ಸೊ ವಿದುರನಿಗೆ ಅವಮಾನ ಮಾಡಿದಾಗ ವಿದುರ ವಿದುರನ ಅವಮಾನ ಮಾಡಿದ್ದ. ಸೊ ಅದನ್ನ ಸಹಿಸಿಕೊಳ್ಳದೆ ವಿದುರ, ಇದು ಭಗವಂತನ ಇಚ್ಛೆ, ಇದು ನನ್ನ ಮೇಲೆ ಭಗವಂತನ ವಿಶೇಷ ಅನುಗ್ರಹ ಅಂತ ಭಾವಿಸಿ ಅವರು ಮನೆ ಬಿಟ್ಟು ಹೋಗ್ಬಿಡ್ತಾರೆ ಹೊರಗಡೆ ತೀರ್ಥಯಾತ್ರೆಗೆ ಅಂತ. ತೀರ್ಥಯಾತ್ರೆ ಹೋಗಿ ಪ್ರಮಾಣ ಮಾಡ್ತಾ ಅವರು ಪ್ರವಾಸಕ್ಕೆ ಬಂದು ಉದ್ಧವನನ್ನ ಭೇಟಿಯಾಗಿ ನಂತರ ಉದ್ಧವನ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಉದ್ಧವನಿಗೆ ಹಲವಾರು ಪ್ರಶ್ನೆಗಳನ್ನ ಕೂಡ ಕೇಳ್ತಾರೆ. ಈ ಒಂದು ಅಧ್ಯಾಯದಲ್ಲಿ ತೀರ್ಥಯಾತ್ರೆ ಹೇಗೆ ಮಾಡಬೇಕು, ತೀರ್ಥಯಾತ್ರೆ ಮಹತ್ವ ಏನು ಅಂತ ನಾವು ತಿಳ್ಕೊಂಡಿದ್ವಿ. ಮತ್ತೆ ವಿದುರ ಉದ್ಧವನಿಗೆ ಯದುವಂಶದ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾನೆ. ಸೊ ಯದುವಂಶದ ಬಗ್ಗೆ ಪ್ರಶ್ನೆಗಳನ್ನ ಕೇಳಿದ ತಕ್ಷಣ ಉದ್ಧವ ಕೃಷ್ಣನನ್ನ ಸ್ಮರಿಸುತ್ತಾ ಒಂದು ದಿವ್ಯ ಆಧ್ಯಾತ್ಮಿಕ ಸ್ತರಕ್ಕೆ ಹೋಗಿ ಬಿಡ್ತಾನೆ. ಅವನು ಪ್ರಜ್ಞೆನೇ ಕಳ್ಕೊಂಡ್ಬಿಡ್ತಾನೆ. ಬಾಹ್ಯ ಪ್ರಜ್ಞೆಯನ್ನು ಕಳ್ಕೊಂಡು ಕೃಷ್ಣನನ್ನ ಹೃದಯದಲ್ಲಿ ಸ್ಮರಿಸ್ತಾ ಇದ್ದ. ಸೊ ಈ ರೀತಿ 2ನೇ ಅಧ್ಯಾಯದ ಹೆಸರು ಕೃಷ್ಣ ಸ್ಮರಣೆ ಅಂತ. ಕೃಷ್ಣನ ವೃಂದಾವನ ಲೀಲೆಗಳನ್ನ ವಿಶೇಷವಾಗಿ ನೆನಪಿಸ್ಕೊಳ್ತಾನೆ. ನಂತರ 3ನೇ ಅಧ್ಯಾಯದಲ್ಲಿ ಉದ್ಧವ ಕೃಷ್ಣನ ವೃಂದಾವನದ ಆಚೆ ನಡೆದಂತಹ ಲೀಲೆಗಳನ್ನ ಸ್ಮರಿಸ್ತಾನೆ. ಮಥುರಾ, ದ್ವಾರಕಾ, ಕುರುಕ್ಷೇತ್ರ ಈ ಸ್ಥಳದಲ್ಲಿ ನಡೆದಂತಹ ಲೀಲೆಗಳ ಸ್ಮರಣೆಯನ್ನ ಮಾಡ್ತಾನೆ. ಸೊ 4ನೇ ಅಧ್ಯಾಯದಲ್ಲಿ ವಿದುರ ಉದ್ಧವನಿಗೆ ಪ್ರಶ್ನೆ ಮಾಡಿದ್ದ. ಆದ್ರೆ ಉದ್ಧವ ಹೇಳ್ತಾನೆ, ನಾನು ಚಿಕ್ಕವರು ಹಿರಿಯರಿಗೆ ಉಪದೇಶ ಮಾಡಬಾರ್ದು, ಅದಕ್ಕೆ ನೀವು ದಯವಿಟ್ಟು ಮೈತ್ರೇಯರ ಹತ್ರ ಹೋಗಿ. ಮೈತ್ರೇಯ ಮುನಿಗಳು ಕೂಡ ಅಲ್ಲಿ ಕೃಷ್ಣನಿಂದ ಸಾಕ್ಷಾತ್ ಭಾಗವತವನ್ನ ಕೇಳಿದ್ರು. ಈ ಭಾಗವತವನ್ನ ನೀವು ಮೈತ್ರೇಯರಿಂದ ಕೇಳಿ ಅಂತ ಹೇಳ್ತಾರೆ. ಆಗ ವಿದುರ ಹರಿದ್ವಾರಕ್ಕೆ ಬಂದು ಮೈತ್ರೇಯರನ್ನ ಭೇಟಿಯಾಗಿ ಮೈತ್ರೇಯರಿಗೆ ಪ್ರಶ್ನೆಯನ್ನ ಕೇಳ್ತಾನೆ. ಸೊ ವಿದುರ ಕೃಷ್ಣ ನನ್ನನ್ನ ಸ್ಮರಿಸಿದ್ದ. ಕೃಷ್ಣ ಹಿಂತಿರುಗಿ ಹೋಗ್ಬೇಕಾದಾಗ ನನ್ನ ಸ್ಮರಣೆಯನ್ನು ಮಾಡ್ದ, ನನ್ನನ್ನು ನೆನಪಿಸ್ಕೊಂಡ ಅಂತ ಕೇಳಿದ ತಕ್ಷಣ ವಿದುರನ ಕಣ್ಣಲ್ಲಿ ನೀರು ಬರುತ್ತೆ. ಹಿ ಬಿಕಮ್ಸ್ ವೆರಿ ಎಮೋಷನಲ್. ಸೊ ತುಂಬಾ ಭಾವುಕನಾಗ್ತಾನೆ. ಸೊ ಈ ರೀತಿ ಕೃಷ್ಣನ ಪ್ರೀತಿ ವಿದುರನ ಹೃದಯವನ್ನ ತಟ್ಟಿತ್ತು. ಅಷ್ಟು ಕೃಷ್ಣ ವಿದುರನನ್ನ ಪ್ರೀತಿಸ್ತಾ ಇದ್ದ ಅಂತ ಈ ಒಂದು ಅಧ್ಯಾಯದಲ್ಲಿ ತಿಳ್ಕೋಬಹುದು. ನಂತರ 5ನೇ ಅಧ್ಯಾಯದಲ್ಲಿ ನಾವು ಚರ್ಚೆ ಮಾಡಿದ ಹಾಗೆ ವಿದುರ ಮೈತ್ರೇಯರಿಗೆ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ. ಸೊ ಈ ಪ್ರಶ್ನೆಗಳು ತುಂಬಾ ಮುಖ್ಯವಾದದ್ದು, ಯಾಕೆಂದ್ರೆ ಇದೆಲ್ಲ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಿದ್ದು. ಮೊದಲು 2-3 ಶ್ಲೋಕದಲ್ಲಿ ತುಂಬಾ ಸುಂದರವಾದ ಪ್ರಶ್ನೆಗಳಿದೆ, ತುಂಬಾ ರೆಲೆವೆಂಟ್ ಪ್ರಶ್ನೆಗಳಿದೆ. ಸುಖಾಯ ಕರ್ಮಾಣಿ ಕರೋತಿ ಲೋಕೋ ನಥೈ ಸುಖಂ ವಾ ನದು ಪಾರಮಮ್ಮ ವಿಂದೇತ ಭೂಯಸ್ತತಯೇವ ದುಃಖಂ ಯದತ್ರ ಯುಕ್ತಂ ಭಗವಾನ್ ವದೇನ್ನ. ಜನರ ಸುಖಕ್ಕಾಗಿ ಪ್ರಯತ್ನ ಪಡ್ತಾರೆ, ಅದರ ಸುಖ ಸಿಗ್ತಾ ಇಲ್ಲ, ದುಃಖದ ನಿವಾರಣೆ ಕೂಡ ಆಗ್ತಾ ಇಲ್ಲ. ಸೊ ಈ ಒಂದು ವಿಷಯವನ್ನ ನಾನು ನೋಡ್ತಾ ಇದ್ದೀನಿ ಜಗತ್ತಿನಲ್ಲಿ.
ಸೊ ನಿಜವಾದ ಸುಖವನ್ನು ಹೇಗೆ ಪಡಿಬೇಕು ಅಂತ ಒಂದು ಪ್ರಶ್ನೆಯನ್ನ ವಿದುರ ಮೈತ್ರೇಯರ ಮುಂದೆ ಇಡ್ತಾನೆ. ಮತ್ತೆ ಹೇಳ್ತಾನೆ, ಜನರು ಕೃಷ್ಣನಿಂದ ದೂರರಾಗಿದ್ದಾರೆ. ಜನಸ್ಯ ಕೃಷ್ಣಾದ್ ವಿಮುಖಸ್ಯ ದೈವಾದ್ ಅಧರ್ಮಶೀಲಸ್ಯ ಸುದುಃಖಿತಸ್ಯ ಅನುಗ್ರಹಾಯೇ ಚರಂತಿ ನೂನಂ ಭೂತಾನಿ ಭವ್ಯಾನಿ ಜನಾರ್ದನಸ್ಯ. ಕೃಷ್ಣನಿಂದ ದೂರವಾಗಿ ಜನರು ದುಃಖಕ್ಕೆ ಈಡಾಗ್ತಾ ಇದ್ದಾರೆ. ಸೊ ಈ ದುಃಖ ಕೃಷ್ಣ ವಿಮುಖ, ಕೃಷ್ಣ ವಿಮುಖರಾದಾಗ ದುಃಖ ಉಂಟಾಗುತ್ತೆ. ಅದಕ್ಕೆ ಈ ಒಂದು ದುಃಖದ ನಿವಾರಣೆ ಮಾಡೋದಕ್ಕೆ ಒಂದು ಸೊಲ್ಯೂಷನ್ ಏನು, ಉಪಾಯ ಏನು, ಅದನ್ನ ದಯವಿಟ್ಟು ಹೇಳಿ ಅಂತ ಹೇಳ್ತಾರೆ. ಆಕ್ಚುಲಿ ಇದಕ್ಕೆ ಉಪಾಯ ಏನು? ಮಹಾಸಾಧು ಸಂತರು ಈ ಭೂಮಿ ಮೇಲೆ ಭ್ರಮಣ ಮಾಡ್ತಾ ಇರ್ಬೇಕಾದ್ರೆ ಅವರು ದಿವ್ಯ ಜ್ಞಾನವನ್ನ ಪ್ರಚಾರ ಮಾಡ್ತಾರೆ. ಆ ದಿವ್ಯ ಜ್ಞಾನವನ್ನ ಕೇಳೋದ್ರಿಂದ ಜನರ ದುಃಖ ನಿವಾರಣೆ ಆಗುತ್ತೆ. ಈ ಹಲವಾರು ಸುಂದರವಾದ ಶ್ಲೋಕಗಳು ಇಲ್ಲಿ ಬರುತ್ತೆ. ಇನ್ನೊಂದು ವಿಷಯ ಹೇಳ್ತಾನೆ ವಿದುರ, ಭಗವಂತನ ಗುಣಲೀಲೆಗಳನ್ನ ಕೇಳಿ ಯಾರು ತೃಪ್ತರಾಗೋದಕ್ಕೆ ಸಾಧ್ಯ? ಯಾರು ತೃಪ್ತರಾಗೋದಕ್ಕೆ ಸಾಧ್ಯವಿಲ್ಲ. ಇನ್ನಿಷ್ಟು ಕೇಳ್ಬೇಕು ಅಂತ ಅವ್ರಿಗೆ ಆಸೆ ಆಗುತ್ತೆ. ಸೊ ಇದು ಭಗವಂತನ ಲೀಲೆಯ ಮಹತ್ವ. ಈ ಜಗತ್ತಿನಲ್ಲಿ ನಾವು ಊಟ ಮಾಡಿದಾಗ ಊಟ ಮಾಡಿ 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 ಒಂದ್ ಹಂತಕ್ಕೆ ಸಾಕಪ್ಪ ಅಂತ ಹೇಳ್ತೀವಿ, ಇನ್ನಿಷ್ಟು ಬೇಡ ನನಗೆ ಸಾಕು ಅಂತ ಹೇಳ್ತೀವಿ. ಆದ್ರೆ ಕೃಷ್ಣ ಕಥೆಯ ಶ್ರವಣ ಹೇಗಿದೆ ಅಂದ್ರೆ ಕೇಳ್ತಾನೇ ಇರ್ಬೇಕು ಅಂತ ಅನ್ಸುತ್ತೆ. ಒಂದ್ಸಲ 2 ಸಲ ದಾಮೋದರಿಲ್ಲ, ಎಷ್ಟು ಸಲ ಓದಿರ್ಲಿಕ್ಕಿಲ್ಲ, ಎಷ್ಟು ಸಲ ಕೇಳಿರ್ಲಿಕ್ಕಿಲ್ಲ, ಪ್ರತಿ ವರ್ಷ ನಾವು ಕೇಳ್ತಾ ಇರ್ತೀವಿ. ಆದ್ರೂ ಇನ್ನಿಷ್ಟು ಕೇಳ್ಬೇಕು ಅಂತ ಅನ್ಸುತ್ತೆ, ರೈಟ್? ಸೊ ಪ್ರತಿ ವರ್ಷ ದಾಮೋದರಿಲ್ಲ, ಈ ವರ್ಷನೇ ದಾಮೋದರಿಲ್ಲ ಎಷ್ಟೊಂದ್ಸಲ ನಾವು ಕೇಳಿದೀವಿ, ಎಷ್ಟೊಂದ್ ಸಲ ನಾವು ಹೇಳಿದೀವಿ. ಆದ್ರೂ ಕೂಡ ಅದು ಎವರ್ ಫ್ರೆಶ್, ಯಾವಾಗ್ಲೂ ಅದು ಫ್ರೆಶ್ ಆಗಿರುವಂತ ಅನುಭೂತಿ, ಹೊಸ ಅನುಭವ ಉಂಟಾಗುತ್ತೆ ಹೃದಯದಲ್ಲಿ. ಸೊ ದಟ್ ಇಸ್ ಕೃಷ್ಣ ಲೀಲಾ ಎಂದು ತದೇವ ರಮ್ಯಂ ರುಚಿರಂ ನವಂ ನವಂ. ಕೃಷ್ಣ ಕಥೆ ಏನು? ಭಾಗವತ ಹೇಗಿದೆ? ತದೇವ ರಮ್ಯಂ ರುಚಿರಂ ನವಂ ನವಂ. ಪ್ರತಿ ಸಲ ಓದಿದಾಗ ಹೊಸ ಒಂದು ರುಚಿ ಬರುತ್ತೆ ಭಾಗವತ ಕೇಳೋದ್ರಲ್ಲಿ. ತದೇವ ರಮ್ಯಂ ರುಚಿರಂ ನವಂ ನವಂ ತದೇವ ಶಶ್ವನ್ ಮನಸೋ ಮಹೋತ್ಸವಂ. ಇದು ಶಾಶ್ವತವಾಗಿ ಒಂದು ಮನಸ್ಸಿನ ಉತ್ಸವ, ಮನಸ್ಸೋ ಮಹೋತ್ಸವ. ಎಲ್ಲರಿಗೂ ಉತ್ಸವ ಮಾಡೋದಕ್ಕೆ ಇಚ್ಛೆ ಇರುತ್ತೆ, ಆದ್ರೆ ಮಹೋತ್ಸವ ಅಂದ್ರೆ ಭಾಗವತವನ್ನು ಕೇಳುವುದು, ಭಗವಂತನ ಶ್ರವಣ ಕೀರ್ತನೆ ಮಾಡುವುದು, ಗುಣಲೀಲೆಗಳ ಶ್ರವಣ ಕೀರ್ತನೆ ಮಾಡುವುದು, ಅದು ಮಹೋತ್ಸವ. ತದೇವ ರಮ್ಯಂ ರುಚಿರಂ ನವಂ ನವಂ ತದೇವ ಶಶ್ವನ್ ಮನಸೋ ಮಹೋತ್ಸವಂ ತದೇವ ಶೋಕಾರ್ಣವ ಶೋಷಣಂ ನೃಣಾಂ ಯದುತ್ತಮ ಶ್ಲೋಕ ಯಶೋನುಗೀಯತೆ. ಸೊ ಎಲ್ಲ ಜೀವಾತ್ಮರ ಶೋಕವನ್ನ ನಾಶ ಮಾಡುವಂತಹ ಶಕ್ತಿ ಭಾಗವತದಲ್ಲಿದೆ. ಸೊ ಇದು ಶ್ರೀಮದ್ ಭಾಗವತಂ. ಸೊ ಅದಕ್ಕೆ ನಾವು ಭಾಗವತವನ್ನ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಪ್ರಯತ್ನ ಪಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಪ್ರಯತ್ನ ಪಡ್ತಾ ಇದ್ದೀರಾ. ಸೊ ವಿದುರನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ. ಸೃಷ್ಟಿಯ ಬಗ್ಗೆ ಪ್ರಶ್ನೆ ಕೂಡ ಕೇಳಿದ್ರು. ಸೊ ಸೃಷ್ಟಿ ಲೀಲೆಯ ವರ್ಣನೆ 5ನೇ ಅಧ್ಯಾಯದಲ್ಲಿ ಮಾಡಿದ್ರು. ಮತ್ತೆ 6ನೇ ಅಧ್ಯಾಯದಲ್ಲಿ ಕೂಡ ಆ ಒಂದು ಥೀಮ್ ಕಂಟಿನ್ಯೂ ಆಗುತ್ತೆ. ಸೊ 6ನೇ ಅಧ್ಯಾಯದಲ್ಲಿ ಕೂಡ ವಿಶ್ವರೂಪದ ಒಂದು ಸೃಷ್ಟಿಯ ಲೀಲೆಯ ವರ್ಣನೆ ನಡೆಯುತ್ತೆ. ಸೊ ಅದು ಮುಂದೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಸೊ ಈ ಒಂದು 5 ಅಧ್ಯಾಯಗಳಿಗೆ ಸಂಬಂಧವಾದಂತ ಕೆಲವೊಂದು ಪ್ರಶ್ನೆಗಳನ್ನ ನೀವು ಕೇಳಿದಿರಾ. ಆ ಪ್ರಶ್ನೆಗಳನ್ನ ನಾನೀಗ ತಗೊಂತೀನಿ ಇಲ್ಲಿದೆ. ಓಕೆ, ತಮ್ಮೆಲ್ಲರೂ ಕಾಣ್ತಾ ಇದೆಯಾ ಪ್ರಶ್ನೆಗಳು? ಓಕೆ, ಸೊ ಈ ಪ್ರಶ್ನೆಗಳಿಗೆ ಉತ್ತರ ನಾನು ಕೊಟ್ಟಿರ್ಲಿಲ್ಲ. ಲಾಸ್ಟ್ ವೀಕ್ ಕ್ವಶನ್ ಆನ್ಸರ್ ಸೆಷನ್ ಆಗಿರ್ಲಿಲ್ಲ. ಸೊ ಕೆಲವೊಂದು ಪ್ರಶ್ನೆಗಳು ಬಂದಿತ್ತು. ಸೊ ಜಯಲಕ್ಷ್ಮಿ ಅವರು ಕೇಳ್ತಾ ಇದ್ದಾರೆ, ಹರಿಕೃಷ್ಣ ಗುರೂಜಿ, ನನ್ನ ಪ್ರಶ್ನೆ ಅಪ್ಪು ಬಗ್ಗೆ. ಯಾಕೆ ಅಷ್ಟು ಒಳ್ಳೆ ವ್ಯಕ್ತಿನ ಅಷ್ಟು ಬೇಗ ಅವನ ಹತ್ತಿರ ಕರೆಸಿಕೊಂಡ್ ಬಿಟ್ಟ? ಟ್ರೀಟ್ ಮಾಡೋಕ್ಕೂ 5 ನಿಮಿಷ ಕೊಡಲಿಲ್ಲ ಗುರೂಜಿ, ತುಂಬಾ ನೋವಾಗುತ್ತೆ. ಇಷ್ಟೇನಾ ಜೀವನ? ಇದರ ಅರ್ಥ ಗುರೂಜಿ, ಪ್ಲೀಸ್ ಎಕ್ಸ್ಪ್ಲೇನ್ ಇಟ್. ಸೊ ರೀಸೆಂಟ್ಲಿ ಇವರು ತೀರ್ಕೊಂಡ್ರು, ಪುನೀತ್ ರಾಜ್ಕುಮಾರ್. ಸೊ ಅವ್ರಿಗೆ ತುಂಬಾ ಅಭಿಮಾನಿಗಳಿದ್ರು, ತುಂಬಾ ಜನ ಫಾಲೋ ಮಾಡ್ತಾ ಇದ್ರು. ಎಲ್ಲ ಅಭಿಮಾನಿಗಳಿಗೆ ತುಂಬಾ ನೋವಾಯ್ತು. ಸೊ ನಾನು ಕೇಳಿದ ಪ್ರಕಾರ ತುಂಬಾ ಸಮಾಜ ಸೇವೆ ಕೂಡ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ.
ವೃದ್ಧರಿಗೆ, ಅನಾಥ ಮಕ್ಕಳಿಗೆ ಹಲವಾರು ಸೌಕರ್ಯಗಳನ್ನು ಒದಗಿಸ್ಕೊಡ್ತಾ ಇದ್ರು ಅಂತ ಕೂಡ ಕೇಳಿದ್ದೀನಿ. ಸೊ ಅಕಸ್ಮಾತ್ ಆಗಿ ಸಡನ್ ಆಗಿ ಅವರು ದೇಹ ತ್ಯಾಗ ಮಾಡಿದ್ರು, ಹಾರ್ಟ್ ಅಟ್ಯಾಕ್ ಇಂದ ಅಂತ ಕೇಳಿದ್ದೆ. ಸೊ ನ್ಯೂಸ್ ಅಲ್ಲೂ ಕೂಡ ನೋಡಿದ್ದೆ, ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಂಡಿದ್ದು. ನೋಡೋಣ ಒಂದ್ಸರಿ, ಕೇಳೋಣ ಏನೋ ಸಿಗ್ತಾನೇನೋ. ಓಕೆ, ಹರೇ ಕೃಷ್ಣ. ನನ್ನ ಧ್ವನಿ ಕೇಳ್ತಾ ಇದೆಯಲ್ಲ? ಓಕೆ, ಕೇಳ್ತಾ. ಸೊ ಇಲ್ಲಿ ಜಯಲಕ್ಷ್ಮಿ ಏನ್ ಕೇಳ್ತಾ ಇದಾರೆ ಅಂದ್ರೆ, ಇಂಥ ಒಳ್ಳೆ ವ್ಯಕ್ತಿಗೆ ಯಾಕೆ ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು, 5 ನಿಮಿಷ ಕೂಡ ಕೊಡ್ಲಿಲ್ಲ ಅಂತ. ಸೊ ಆಕ್ಚುಲಿ ಈ ಜಗತ್ತಿನ ಒಂದು ಚಲನವಲನೆ ಹೀಗಿದೆ. ದ ಮೂವ್ಮೆಂಟ್ಸ್ ಆಫ್ ದಿಸ್ ಮಟೀರಿಯಲ್ ಎನರ್ಜಿ ಇಸ್ ಲೈಕ್ ದಿಸ್. ಏನಂದ್ರೆ ಸಾವು ಯಾವಾಗಾದ್ರೂ ಬರ್ಬೋದು, ಹೇಗೆ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಜಾತಸ್ಯ ಹಿ ಧ್ರುವ ಮೃತ್ಯುಂ ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟಿರೋರು ಸಾಯಲೇಬೇಕು, ಸತ್ತವರು ಮತ್ತೆ ಹುಟ್ಟಿ ಬರ್ತಾರೆ. ಇದು ಜಗತ್ತಿನ ಒಂದು ನಿಯಮ. ಸಾವು ಹೇಗೆ ಬರುತ್ತೆ, ಎಲ್ಲಿ ಬರುತ್ತೆ ಅಂತ ನಾವು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಯಾಕೆಂದ್ರೆ ಅದು ನಮ್ಮ ಹಣೆ ಬರಹ. ನಾವು ಹಿಂದಿನ ಜನ್ಮಗಳಲ್ಲಿ ಯಾವ ರೀತಿ ಕರ್ಮ ಮಾಡಿದ್ಯೋ ಅದರ ಪ್ರಕಾರ ನಮ್ಗೆ ಈ ಜೀವನದಲ್ಲಿ ಒಂದು ಫಿಕ್ಸ್ಡ್ ಅವಧಿ ಕೊಟ್ಟಿರ್ತಾರೆ. ಅದು 70 ವರ್ಷ ಆಗಿರ್ಬೋದು, 60 ವರ್ಷ ಆಗಿರ್ಬೋದು, 10 ವರ್ಷ ಆಗಿರ್ಬೋದು, ಅದು ಒಂದು ದಿನ ಕೂಡ ಆಗಿರ್ಬೋದು. ರೈಟ್? ನಾವು ನೋಡ್ತೀವಿ ಕೆಲವು ಮಕ್ಕಳು ಹುಟ್ಟಿದ ತಕ್ಷಣನೇ ಸತ್ತು ಹೋಗ್ತವೆ. ನೋಡಿದೀವಿ, ನಾವು ಕೇಳಿದೀವಿ. ಹುಟ್ಟಿದ ಒಂದು ದಿನ ಅಥವಾ ಒಂದು ತಿಂಗಳಲ್ಲೇ ಸತ್ತು ಹೋಗ್ತಾರೆ. ಯಾಕೆ? ಅವರ ಹಣೆ ಬರಹ ಅಷ್ಟೇ ಇತ್ತು, ಅವ್ರ ಕರ್ಮದ ಪ್ರಕಾರ ಅವ್ರ ಜೀವನ ಅಷ್ಟೇ ಇತ್ತು. ಮತ್ತೆ ಕೆಲವೊಂದು ಜೀವಿಗಳು ಸೂರ್ಯನ ಕಿರಣವನ್ನೇ ನೋಡೋದಿಲ್ಲ, ಗರ್ಭದಲ್ಲೇ ಅವು ತೀರ್ಕೊಂತವೆ. ಸೊ ಇದು ಯಾಕೆ, ಹೇಗೆ ಅಂತ ನಾವು ಅರ್ಥ ಮಾಡ್ಕೊಳಕ್ ಆಗೋದಿಲ್ಲ. ಆದ್ರೆ ಇದು ಒಂದು ನಿಯಮದ ಪ್ರಕಾರ ನಡೀತಾ ಇದೆ. ಯಾರು ಯಾವ ರೀತಿ ಕರ್ಮ ಮಾಡಿದಾರೋ ಆ ರೀತಿ ಒಂದು ಕರ್ಮಫಲ ಬಂದೇ ಬರುತ್ತೆ. ಸೊ ಇದಕ್ಕೋಸ್ಕರ ನಾವು ಭಗವಂತನ ಮೇಲೆ ಒಂದು ಅಪವಾದವನ್ನು ಹೊರಿಸ್ಬಾರ್ದು. ವಿ ಶುಡ್ ನಾಟ್ ಬ್ಲೇಮ್ ಗಾಡ್. ಯಾಕೆ ಭಗವಂತ ನೀನು ಬೇಗ ಕರ್ಕೊಂಡ್ಬಿಟ್ಟೆ, ಯಾಕೆ ನೀನು ಇನ್ನಷ್ಟು 5 ನಿಮಿಷ 10 ನಿಮಿಷ ಕೊಡ್ಬೇಕಿತ್ತು. ಆ ರೀತಿ ನಾವು ಭಗವಂತನಿಗೆ ಆರ್ಡರ್ ಮಾಡೋದಕ್ಕೆ ಆಗೋದಿಲ್ಲ. ಏನಾಯ್ತು ಅದನ್ನು ಒಪ್ಕೋಬೇಕಾಗತ್ತೆ ಅಷ್ಟೇ. ಆದ್ರೆ ಒಳ್ಳೇದೇನ್ ಮಾಡಿದಾರಲ್ಲ ಅದು ಅವ್ರ ಜೊತೆ ಶಾಶ್ವತವಾಗಿ ಇದ್ದೇ ಇರುತ್ತೆ. ಓಕೆ, ಇಲ್ಲಿ ಮೊನ್ನೆ ನಮ್ಮ ಕಾಂಗ್ರಿಗೇಷನ್ ಅಲ್ಲಿ, ನಮ್ಮ ಟೆಂಪಲ್ಗೆ ಸಂಬಂಧವಾದಂತ ಒಂದು ಫ್ಯಾಮಿಲಿಯಲ್ಲಿ ಒಬ್ರು ತೀರ್ಕೊಂಡ್ರು. ಪ್ರಹ್ಲಾದ ಪ್ರಸನ್ನಾತ್ಮ ದಾಸ್ ಅಂತ. ಅವರು 36 ವರ್ಷ ಮಾತ್ರ. ಕ್ಯಾನ್ಸರ್ ಆಗಿತ್ತು, ಟರ್ಮಿನಲ್ ಕ್ಯಾನ್ಸರ್. 2 ವರ್ಷದಿಂದ ಆಪರೇಷನ್ ಕೂಡ ಆಗಿತ್ತು. ರೀಸೆಂಟ್ ಆಗಿ ತುಂಬಾ ಸೀರಿಯಸ್ ಆಗಿದ್ರು. ಆದ್ರೆ ಎಷ್ಟು ಅವರ ಭಕ್ತಿ ಅಂದ್ರೆ, ಸತತವಾಗಿ ಅವರು ಪ್ರಭುಪಾದರ ಕೀರ್ತನೆಯನ್ನು ಕೇಳ್ತಾ ಇದ್ರು. ಯಾವಾಗ್ಲೂ ಬೆಡ್ ಅಲ್ಲಿ ಇದ್ದಾಗ ಕೂಡ, ಮನೇಲಿ ಬೆಡ್ ಅಲ್ಲಿ ಇದ್ದಾಗ ಸತತವಾಗಿ ಕೇಳ್ತಾ ಇದ್ರು. ದೇವರ ದರ್ಶನ ಅದು ವಿಡಿಯೋದಲ್ಲಿ ಮಾಡ್ತಾ ಇದ್ರು. ನಂತರ ಅವರು ಆಲ್ವೇಸ್ ಚಾಂಟಿಂಗ್ ಮಾಡ್ತಾ ಇದ್ರು, ಮತ್ತೆ ನರಸಿಂಹ ಮಂತ್ರ ಜಪ ಮಾಡ್ತಾ ಇದ್ರು ಯಾವಾಗ್ಲೂ. ಸೊ ಅವರು ತೀರ್ಕೋಬೇಕಾದ್ರೂ ಕೂಡ ಅಂತಿಮ ಕ್ಷಣಗಳಲ್ಲಿ ಕೂಡ ಅವರು ನರಸಿಂಹ 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 ಅಂತ ಚಾಂಟ್ ಮಾಡಿ ಅವರು ಲಾಸ್ಟ್ ಉಸಿರಲ್ಲೂ ಕೂಡ ನರಸಿಂಹ ಅಂತ ಹೇಳಿ ಹೋದ್ರು. ರೈಟ್? ಸೊ ನಾವು ಎಷ್ಟು ಉದ್ದ ಜೀವನ ಮಾಡ್ತೀವಿ ಅಂತಲ್ಲ, ದಟ್ ಇಸ್ ನಾಟ್ ಇಂಪಾರ್ಟೆಂಟ್. ಹೌ ಲಾಂಗ್ ವಿಲ್ ಯು, ಎಷ್ಟು ವರ್ಷ ಜೀವನ ಮಾಡ್ತೀವಿ ಅದು ಮುಖ್ಯ ಅಲ್ಲ, ಹೇಗೆ ಜೀವನ ಮಾಡ್ತೀವಿ ಅದು ನಾವು ಮುಖ್ಯ. ಸೊ ಬೆಟರ್ ಇಸ್ 1 ಮೂಮೆಂಟ್ ಆಫ್ ಫುಲ್ ಕೃಷ್ಣ ಕಾನ್ಶಿಯಸ್ನೆಸ್ ದೆನ್ ಲಾಂಗ್ ಲೈಫ್ ವಿಚ್ ಇಸ್ ವೇಸ್ಟೆಡ್ ಇನ್ ಸೆನ್ಸ್ ಗ್ರಾಟಿಫಿಕೇಶನ್. ಒಂದು ಕ್ಷಣ ಭಗವಂತನನ್ನ ಸ್ಮರಿಸಿ ಜೀವನ ಮಾಡೋದು ಉತ್ತಮ. ತುಂಬಾ ವರ್ಷ ಏನು ಇಂದ್ರ ತೃಪ್ತಿ ಮಾಡೋದಕ್ಕಿಂತಲೂ ಒಂದು ಕ್ಷಣ ಭಗವಂತನನ್ನ ಸ್ಮರಿಸಿ, ಕಂಪ್ಲೀಟ್ ಆಗಿ ಸ್ಮರಿಸಿ ದೇಹ ತ್ಯಾಗ ಮಾಡುವುದು ಉತ್ತಮ. ಸೊ ಇಂಥ ಒಂದು ಈ ಪ್ರಸನ್ನ ಪ್ರಭು 36 ವರ್ಷ ಆದ್ರೆ ಈ ವೆಂಟ್ ಬ್ಯಾಕ್, ಕೃಷ್ಣ ಅವನ್ ಕರ್ಕೊಂಡ್ಬಿಟ್ಟ. ಸೊ ಭಕ್ತರು ಹೇಳ್ತಾ ಇದ್ರು, ಕಾರ್ತಿಕ್ ಮಾಸ ಎಷ್ಟು ಹುಣ್ಣಿಮೆಗೆ ಒಂದಿನ ಮುಂಚೆ ಅಷ್ಟೇ he left his body. ಸೊ ಒಂದು ಒಳ್ಳೆ ಮುಹೂರ್ತದಲ್ಲಿ, ಒಳ್ಳೆ ಕ್ಷಣದಲ್ಲಿ, ಭಕ್ತರ ಸಂಘದಲ್ಲಿ ಕೀರ್ತನೆ ಕೇಳ್ತಾ ದೇಹ ತ್ಯಾಗ ಮಾಡ್ತಾ. ಇದನ್ನ ನಾವು ಬಯಸ್ಬೇಕು. ಸೊ
ನಾವು ಎಷ್ಟು ವರ್ಷ ಬಾಳ್ತೀವಿ ಅದು ಮುಖ್ಯ ಅಲ್ಲ, ನಾವೆಲ್ಲರೂ ಸಾಯೋದಕ್ಕೆ ಸಿದ್ಧರಾಗ್ಬೇಕು. ಸಾವು ಬಂದೇ ಬರುತ್ತೆ, ಯಾವಾಗ ಬರುತ್ತೆ ಎಲ್ಲಿ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅದನ್ನ ನಾವು ಸಾವಿಗೆ ಸಿದ್ಧರಾಗಬೇಕು. ವಿ ಶುಡ್ ಪ್ರಿಪೇರ್ ಅವರ್ ಸೆಲ್ಫ್ ಫಾರ್ ಡೆತ್. ಎಕ್ಸಾಮ್ ಬಂದಾಗ ನಾವು ಪ್ರಿಪೇರ್ ಆಗ್ಲೇಬೇಕು, ಇಲ್ಲಾಂದ್ರೆ ಫೇಲ್ ಆಗ್ತೀವಿ. ಸೊ ನಮ್ಮ ಜೀವನ ಒಂದು ಏನಂತಾರೆ, ಒಂದು ಅವ್ರ ಜೀವನ ಆಸ್ ಎ ಪ್ರಿಪರೇಷನ್, ಸಿದ್ಧತೆ. ಮೃತ್ಯು ಏನಿದೆಯಲ್ಲ ಅದು ಎಕ್ಸಾಮಿನೇಷನ್. ಸೊ ನಾವು ಪ್ರಿಪೇರ್ ಆಗಿ ಎಕ್ಸಾಮ್ ನ ಬರಿಬೇಕು. ಕ್ವಶನ್ ಪೇಪರ್ ರೆಡಿ ಇದೆ, ಸಾವು ಬರುತ್ತೆ, ಅದು ಕ್ವಶನ್ ಪೇಪರ್. ಸಾವು ಬಂದಾಗ ಏನ್ ಮಾಡ್ಬೇಕು ನಾವು? ಭಗವಂತನನ್ನು ಸ್ಮರಿಸ್ಬೇಕು, ಅದು ಆನ್ಸರು ಗೊತ್ತು, ಕ್ವಶನ್ ಗೊತ್ತು. ಆದ್ರೆ ಎಕ್ಸಾಮ್ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಅರ್ಥ ಆಗ್ತಾ ಇದೆಯಾ? ಕ್ವಶನ್ ಪೇಪರ್ ಕೈಯಲ್ಲಿದೆ, ಆನ್ಸರ್ ಕೂಡ ಗೊತ್ತಿದೆ, ಆದ್ರೆ ಅದನ್ನು ಯಾವಾಗ ನಾವು ಬರಿಬೇಕು ಅನ್ನೋದು ಗೊತ್ತಿಲ್ಲ. ಯಾವಾಗ ಅದು ಟೆಸ್ಟ್ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಓಕೆ, ಅದಕ್ಕೆ ನಾವು ಎಕ್ಸಾಮ್ಗೆ ಸಿದ್ಧರಾಗಬೇಕು, ಸಿದ್ಧತೆ ಹೀಗೆ ಮಾಡ್ಬೇಕು. ಸಾವು ಯಾವಾಗ ಬರುತ್ತೆ ಗೊತ್ತಿಲ್ಲ, ನಾಳೆ ನಾಡ್ದು 1 ವರ್ಷದ ನಂತರ ಹೇಳಕ್ಕಾಗಲ್ಲ. ಸೊ ಯು ಶುಡ್ ಬಿ ರೆಡಿ ಆಲ್ವೇಸ್. ಸೊ ಮುಖ್ಯವಾಗಿ ನಾವೇನಂದ್ರೆ ಸಾವಿಗೆ ಸಿದ್ಧರಾಗಬೇಕು. ಓಕೆ, ಸೊ ವಿ ಶುಡ್ ನಾಟ್ ಬ್ಲೇಮ್ ಗಾಡ್. ಭಗವಂತನಿಗೆ ದೋಷ ತೋರಿಸ್ಬಾರ್ದು. ವಿ ಶುಡ್ ಟ್ರೈ ಟು ಅಕ್ಸೆಪ್ಟ್ ಇಟ್. ಏನಾಯ್ತು ಅದನ್ನು ಒಪ್ಕೊಂಡು ಆದಷ್ಟು ನಾವು ಕೃಷ್ಣಮಯವಾಗಿರೋದಕ್ಕೆ ಸಿದ್ಧರಾಗಬೇಕು. ಓಕೆ, ನೀವು ಇಲ್ಲಿ ಕೇಳ್ತಾರೆ ಇಷ್ಟೇನಾ ಜೀವನ ಅಂದ್ರೆ? ಹೌದು, ಜೀವನ ಅಂದ್ರೆ ಇಷ್ಟೇ. ನಾವ್ ಏನ್ ಮಾಡಿರ್ತೀವಿ ಎಲ್ಲ ಬಿಟ್ಟು ಹೋಗ್ಬೇಕಷ್ಟೇ. ಎಸ್, ವಾಟ್ ಎವರ್ ವಿ ಹ್ಯಾವ್ ಡನ್. ಒಬ್ರು ಹೇಳ್ತಾ ಇದ್ರು ಮೊನ್ನೆ, ಸಾವು ಬಂದಾಗ ದುಡ್ಡು ಬ್ಯಾಂಕಲ್ಲಿ ಇರುತ್ತೆ. ಓಕೆ, ಸಾವು ಬಂದಾಗ ಒಬ್ಬ ವ್ಯಕ್ತಿಗೆ ಸಾವು ಬಂದಾಗ ದುಡ್ಡು ಬ್ಯಾಂಕಲ್ಲಿ ಇರುತ್ತೆ, ಮನೇಲಿ ಇರುತ್ತೆ. ಹೆಂಡತಿ ಬಾಗಿಲವರೆಗೂ ಬರ್ತಾಳೆ, ಮಗ ಸ್ಮಶಾನದವರೆಗೂ ಬರ್ತಾನೆ, ನಮ್ಮ ಈ ದೇಹ ಚಿತೆವರೆಗೂ ಬರುತ್ತೆ, ಚಿತೆ ಮೇಲೂ ಇರುತ್ತೆ. ಆದ್ರೆ ಯಾವುದು ನಮ್ಮ ಜೊತೆ ಬರೋದಿಲ್ಲ. ಅಂದ್ರೆ ಈ ಚಿತೆಯಲ್ಲಿ ನಮ್ಮ ದೇಹ ಸುಟ್ಟು ಭಸ್ಮವಾಗುತ್ತೆ, ರೈಟ್? ದುಡ್ಡು ಬ್ಯಾಂಕಲ್ಲಿ ಉಳಿಯುತ್ತೆ, ಹೆಂಡತಿ ಮನೇಲಿ ಉಳಿತಾಳೆ, ಮತ್ತೆ ಮಗ ಚಿತೆವರೆಗೂ ಬರ್ತಾನೆ. ಆದ್ರೆ ನಮ್ ಜೊತೆ ಹೋಗೋದೇನು? ಧರ್ಮ. ನಾವು ಏನು ಭಕ್ತಿ ಧರ್ಮ ಮಾಡಿದೀವೋ, ಅದು ಮಾತ್ರ ನಮ್ಮ ಜೊತೆ ಮುಂದಿನ ಜೀವನಕ್ಕೆ ಹೋಗುತ್ತೆ. ಅದಕ್ಕೆ ನಾವು ಎಷ್ಟು ಭಕ್ತಿ ಮಾಡಿದೀವಿ ಅದು ಮುಖ್ಯ. ದಟ್ ವಿಲ್ ಕಮ್ ವಿತ್ ಅಸ್ ಲೈಫ್ ಆಫ್ಟರ್ ಲೈಫ್. ನಾವು ಮಾಡಿದಂತಹ ಭಕ್ತಿ ಅಥವಾ ಕರ್ಮ ಫಲ ಮುಂದಿನ ಜನ್ಮಕ್ಕೆ ಬರ್ತಾ ಹೋಗುತ್ತೆ. ಸೊ ದಿಸ್ ವಿ ಶುಡ್ ನೋ. ಇದೆಲ್ಲ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಓಕೆ, ಹರೇ ಕೃಷ್ಣ. ಸೊ ಮುಂದಿನ ಪ್ರಶ್ನೆ ಹೋಗೋಣ. ಇಲ್ಲಿ ಲೋಕೇಶ್ ನಾಯಕ್ ಅವ್ರ ಪ್ರಶ್ನೆ ಕೇಳಿದ್ದಾರೆ. ಗುರುಜಿ, ಭಾಗವತಂ ಎಲ್ಲಾ ಸ್ಕಂದನು ಪರೀಕ್ಷಿತ್ಗೆ ಹೇಳಿರೋದಾ? ಆಕ್ಚುಲಿ 2ನೇ ಸ್ಕಂದದಿಂದ 12ನೇ ಸ್ಕಂದ ಇದು ಪರೀಕ್ಷಿತ ಶುಕದೇವ ಗೋಸ್ವಾಮಿ ಸಂವಾದ ಬರುತ್ತೆ. ಓಕೆ, ಪ್ರಥಮ ಸ್ಕಂದದಲ್ಲಿ ಸೂತ ಗೋಸ್ವಾಮಿ ಶೌನಕಾದಿ ಋಷಿಗಳ ಮಧ್ಯೆ ನಡೆದಂತಹ ಸಂವಾದ ಬರುತ್ತೆ. 2ನೇ ಸ್ಕಂದದಲ್ಲಿ ಪ್ರಥಮ ಸ್ಕಂದದ ಹಂತದಲ್ಲಿ ಶುಕದೇವ್ ಗೋಸ್ವಾಮಿ ಪ್ರವೇಶ ಮಾಡ್ತಾರೆ. ಮತ್ತೆ 2ನೇ ಸ್ಕಂದದ ಪ್ರಾರಂಭದಿಂದ ಪ್ರಥಮ ಶ್ಲೋಕದಿಂದ 12ನೇ ಸ್ಕಂದದವರೆಗೂ ಈ ಶುಕದೇವ ಗೋಸ್ವಾಮಿ ಮತ್ತೆ ಪರೀಕ್ಷಿತ್ ಮಹಾರಾಜ್ ಇವರ ಸಂವಾದ ಇದೆ. ಓಕೆ, ಸೊ ಇನ್ನೊಂದು ಪ್ರಶ್ನೆ ಇಲ್ಲಿದೆ. ಶೋಭನಾ ತೇಜಸ್ವಿನಿ ಕೇಳ್ತಾ ಇದ್ದಾರೆ, ಹರಕೃಷ್ಣ ಗುರುಜಿ, ಪ್ಲೀಸ್ ಎಕ್ಸ್ಪ್ಲೇನ್ ಇನ್ ಡೀಟೇಲ್ ಅಬೌಟ್ ಗರ್ಭಧಾನ ಸಂಸ್ಕಾರ. ಗರ್ಭಧಾನ ಸಂಸ್ಕಾರ ಅಂದ್ರೆ ಏನು ಅಂತ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಗರ್ಭಧಾನ ಸಂಸ್ಕಾರ ಅಂದ್ರೆ ಇದು ಮಕ್ಕಳನ್ನ ಪಡೆಯೋದಕ್ಕೆ ಒಂದು ಸಂಸ್ಕಾರ. ಸೊ ಹಲವಾರು ಸಂಸ್ಕಾರಗಳಿದೆ ಜೀವನದಲ್ಲಿ, ಅದರಲ್ಲಿ ಇದು ಕೂಡ ಒಂದು ಮುಖ್ಯವಾದದ್ದು. ಒಳ್ಳೆ ಒಂದು ಸಂತಾನವನ್ನ ಪಡೆಯೋದಕ್ಕೆ ಪತಿ ಪತ್ನಿ ಸಿದ್ಧತೆಯನ್ನ ಮಾಡ್ಕೋಬೇಕು. ಆ ಒಂದು ಗರ್ಭಧಾನದ ಸಮಯದಲ್ಲಿ ಯಾವ ಚೇತನೆ ಅವರು ಬೆಳೆಸ್ಕೊಂಡಿರ್ತಾರೋ, ಯಾವ ಚೇತನೆಯಲ್ಲಿ ಅವ್ರು ಇರ್ತಾರೋ ಅಂತಹ ಒಂದು ಶಿಶು ಸಂತಾನ ಅವರಿಗೆ ಹುಟ್ಟುತ್ತೆ. ಸೊ ಅದಕ್ಕೆ ಗರ್ಭಧಾನ ಸಂಸ್ಕಾರ ಮುಖ್ಯವಾಗಿ ಏನಂದ್ರೆ ಆ ಒಂದು ಕಾನ್ಶಿಯಸ್ನೆಸ್ ಪ್ರಿಪರೇಷನ್. ಅವರು ತಮ್ಮ ಚೇತನವನ್ನ ಅವರು ಸಿದ್ಧ ಮಾಡಬೇಕು, ಅವರು ಕೃಷ್ಣನನ್ನ ಸ್ಮರಿಸಬೇಕು. ಸೊ ದಟ್ ಈಸ್ ಇನ್ ಪ್ರಿನ್ಸಿಪಲ್.
ಪ್ರಿನ್ಸಿಪಲ್ ಏನು, ನಮ್ಮ ಚೇತನ ಶುದ್ಧವಾಗಿರ್ಬೇಕು. ಯಾವ ರೀತಿ ನಮ್ಮ ಚೇತನ ಇದೆ ಆ ರೀತಿ ಒಂದು ಆತ್ಮ ಆಕರ್ಷಿತವಾಗುತ್ತೆ, ಆ ಗರ್ಭಕ್ಕೆ ಆಕರ್ಷಿತವಾಗುತ್ತೆ. ರೈಟ್. ಸೊ ಅದಕ್ಕೆ ಗಂಡ ಹೆಂಡತಿ ಇಬ್ರು ಪ್ರಿಪರೇಷನ್ ಮಾಡ್ಬೇಕಾಗುತ್ತೆ. ಸೊ ಇಸ್ಕಾನ್ ಅಲ್ಲಿ ಪ್ರಭುಪಾದರು ಹೇಳಿದ್ರು, ಸೊ ಗುರು ಹಿರಿಯರ ಆಶೀರ್ವಾದವನ್ನ ತಗೊಂಡು ಭಗವಂತನಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿ ಗರ್ಭಧಾನ ಮಾಡೋಕ್ಕಿಂತ ಮುಂಚೆ 50 ರೌಂಡ್ಸ್ ಆಫ್ ಚಾಂಟಿಂಗ್ ಹರೇ ಕೃಷ್ಣ, ರೈಟ್, 50 ಮಾಲೆ ಹರೇ ಕೃಷ್ಣ ಮಂತ್ರ ಜಪ ಮಾಡಿ ನಂತರ ಗರ್ಭಧಾನವನ್ನು ಮಾಡಿದಾಗ ಆ ಒಂದು ಹುಟ್ಟುವಂತಹ ಶಿಶು ಅದು ಸ್ಪಿರಿಚುವಲ್ ಆಧ್ಯಾತ್ಮಿಕ ವ್ಯಕ್ತಿ ಆಗಿರ್ತಾನೆ. ಯಾರು ಗರ್ಭಧಾನ ಮಾಡೋದಿಲ್ಲೋ ಅಂತವರಿಗೆ ಹುಟ್ಟಿದಂತಹ ವ್ಯಕ್ತಿ ಅವರಿಗೆ ವರ್ಣ ಸಂಕರ ಅಂತ ಕರೀತಾರೆ, ಅಥವಾ ಸಂಕರ ಅಂದ್ರೆ ಅನ್ವಾಂಟೆಡ್ ಪ್ರೋಜನಿ, ಸೊ ಬೇಡದೇ ಇರುವಂತಹ ಪ್ರೋಜನಿ. Nowadays people are born out of lust, not out of love. ಇಬ್ಬರು ವ್ಯಕ್ತಿಯ ಕಾಮದಿಂದ ಮಕ್ಕಳು ಹುಟ್ಟಿರ್ತಾರೆ. ಮಗು ಕೂಡ ಕಾಮುಕನಾಗ್ತಾನೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ, ಈ ಒಂದು ಶ್ಲೋಕ ಓಪನ್ ಮಾಡ್ತೀನಿ ನೋಡಿ. ಭಗವದ್ಗೀತೆ ಪ್ರಥಮ ಅಧ್ಯಾಯ ಅಂತಿಮ ಶ್ಲೋಕಗಳಲ್ಲಿ ಬರುತ್ತೆ. ಕುಲಕ್ಷಯೇ ಪ್ರಣಶ್ಯಂತಿ ಕುಲ ಧರ್ಮ ಸನಾತನಃ ಧರ್ಮೇ ನಷ್ಟೇ ಕುಲಂ ಕೃಷ್ಣಂ ಅಧರ್ಮೋಭಿಭವತ್ಯುತಃ. ಸೊ ನಾವು ಈ ಯುದ್ಧ ಮಾಡಿದಾಗ ಯುದ್ಧದಲ್ಲಿ ಎಲ್ಲ ಸೈನಿಕರು ಸತ್ತೋಗ್ತಾರೆ, ಆಗ ಕುಲ ನಾಶವಾಗುತ್ತೆ. ಆ ಕುಲ ನಾಶವಾದಾಗ ಅಧರ್ಮ ಉಂಟಾಗುತ್ತೆ ಅಂತ ಹೇಳ್ತಾರೆ. ಅಧರ್ಮ ಉಂಟಾದಾಗ ಅಧರ್ಮಾಭಿಭವಾತ್ ಕೃಷ್ಣ ಪ್ರದುಷ್ಯಂತಿ ಕುಲ ಸ್ತ್ರೀಯ. ಆಗ ಅಧರ್ಮ ಮಾಡುವಂತ ವ್ಯಕ್ತಿಗಳು ಸ್ತ್ರೀಯರನ್ನ ಪ್ರದೂಷಿತಗೊಳಿಸಿದಾಗ ಯಾರು ಹುಟ್ಟುತ್ತಾರೆ? ಸ್ತ್ರೀಷು ದುಷ್ಟಾಸು ವಾರ್ಷ್ಣೇಯ ಜಾಯದೆ ವರ್ಣಸಂಕರ. ವರ್ಣಸಂಕರ ಉಂಟಾಗುತ್ತೆ. ವರ್ಣಸಂಕರ ಅಂದ್ರೆ ಯಾರು? ಅನ್ವಾಂಟೆಡ್ ಪಾಪ್ಯುಲೇಷನ್. ಇಂತಹ ಒಂದು ಪಾಪ್ಯುಲೇಷನ್ ಇದೆಲ್ಲ ಅದು ರೌಡಿಸಮ್, ಗುಂಡಾಗಿರಿ ಇದನ್ನೆಲ್ಲ ಮಾಡ್ತಾರೆ. ಓಕೆ, ಸೊ ಕೃಷ್ಣ ಅದಕ್ಕೆ, ಅರ್ಜುನ ಅದನ್ನೇ ಹೇಳ್ತಾ ಇದ್ದೇನೆ, ಅದಕ್ಕೆ ನಾನು ಯುದ್ಧ ಮಾಡೋದಿಲ್ಲ ಅಂತ ಒಂದು ಉತ್ತರವನ್ನ ಕೊಡ್ತಾನೆ. ಸಂಕರೋ ನರಕಾಯೈವ ಕುಲ ಜ್ಞಾನಂ ಕುಲಸ್ಯ ಚ ಪತಂತಿ ಪಿತರೋ ಯೇಷಾಂ ಲುಪ್ತ ಪಿಂಡೋದಕ ಕ್ರಿಯಾ. ಅಂತಹ ಸಂತಾನ ಯಾವುದೇ ರೀತಿಯ ಧರ್ಮಾಚರಣೆ ಮಾಡುವುದಿಲ್ಲ, ಪಾಪ ಕೆಲಸಗಳನ್ನ ಮಾಡ್ತಾರೆ. ಅವರು ತಮ್ಮ ಪಿತೃಗಳಿಗೆ ಪಿಂಡದಾನವನ್ನು ಮಾಡೋದಿಲ್ಲ, ಅದಕ್ಕೆ ಆ ಪಿತೃಗಳು ಎಲ್ಲರೂ ನರಕಕ್ಕೆ ಬೀಳ್ತಾರೆ ಅಂತ ಅರ್ಜುನ ಇಲ್ಲಿ ಒಂದು ರೀಸನ್ ಕೊಡ್ತಾ ಇದ್ದಾನೆ ಯುದ್ಧ ಮಾಡದೇ ಇರೋದಕ್ಕೆ. ಸೊ ಈ ರೀತಿ ಭಗವದ್ಗೀತೆಯಲ್ಲಿ ಕೂಡ ಇದ್ರ ಬಗ್ಗೆ ಬರುತ್ತೆ. ಸೊ ಅದಕ್ಕೆ ನಾವು ಭಕ್ತರು ಇದನ್ನ ಫಾಲೋ ಮಾಡಬೇಕು ಅಂತ ಹೇಳ್ತಾರೆ. Should you chant 50 rounds, Guruji? If you won't believe in chanting, means chant. Can't get Krishna conscious child. Yeah, ಪ್ರಭುಪಾದರು ಕೊಟ್ಟಿರೋದು ಇದು ಸಿಂಪಲ್ ಸೊಲ್ಯೂಷನ್. ಭಗವದ್ಗೀತೆ ಅಂದ್ರೆ ಚಾಂಟಿಂಗ್ ಮಾಡಿ ಮತ್ತೆ ಕೃಷ್ಣ ಕಾನ್ಶಿಯಸ್ನೆಸ್ ಪ್ರಿಪೇರ್ ಆಗಿ. ಜನರಲಿ ದೇ ಪ್ರಿಪೇರ್ ಫಾರ್ 1 year ಪ್ರಿಪರೇಷನ್ ಮಾಡಿ ನಂತರ ಅವರು ಈ ಒಂದು ಗರ್ಭಧಾನವನ್ನು ಮಾಡ್ತಾರೆ. ಹೆಚ್ಚು ಡೀಟೇಲ್ಸ್ ಬೇಕಂದ್ರೆ ನೀವು ವರಿಷ್ಠ ಗೃಹಸ್ಥರನ್ನ ಕೇಳಿ. ಅವರು ಒಂದು ಬುಕ್ ಕೂಡ ಬರ್ತಿದ್ದಾರೆ ಇಸ್ಕಾನ್ ಅಲ್ಲಿ, ಗರ್ಭಧಾನ ಸಂಸ್ಕಾರ ಅಂತ. ಸೊ ಆ ಬುಕ್ ಅನ್ನು ಓದಿದ್ರೆ ನಿಮಗೆ ಹೆಚ್ಚು ಡೀಟೇಲ್ಸ್ ಗೊತ್ತಾಗುತ್ತೆ. ಓಕೆ ಓಕೆ ಲೋಕೇಶ್ವರ್ ಹೇಳ್ತಾರೆ, ಪ್ರಭುಜಿ ಲೈವ್ ಪ್ರಶ್ನೆ ಕೇಳ್ತೀನಿ ಅಂತ. ಲೋಕೇಶ್ವರ್ ಇಲ್ಲಿ ಇದ್ದಾರೆ ಇವತ್ತು? ಲೋಕೇಶ್ ನಾಯಕ್ ಓಕೆ ಜಾಯ್ನ್ ಆಗಿ ಅಂತಾರೆ. ಓಕೆ, ವಿನಯ್ ಹ್ಯಾಸ್ ಗಾಟ್ ಮೆನಿ ಕ್ವೆಶ್ಚನ್ಸ್. ವಿನಯ್ ಹೇಳ್ತಾರೆ, ಕ್ವೆಶ್ಚನ್ ಫ್ರಮ್ 3-3-10, ಹೂ ಕಿಲ್ಡ್ ಶಾಲ್ವಾ? ಓಕೆ, 3-3-10 ಶ್ಲೋಕದಲ್ಲಿ ಶಾಲ್ವನನ್ನ ಯಾರು ಕೊಂದ್ರು ಅಂತ ಪ್ರಶ್ನೆ. Yeah, 3-3-10. ಕಾಲಮಾಗದ ಶಾಲ್ವಾದೀನ್ ಅನೇಕೈರುಂದತ ಪುರಂ ಅಜಿಗ್ನತ್ ಸ್ವಯಂ ದಿವ್ಯಂ ಸ್ವಪುಂಸಾಂ ತೀರ ಆದಿಶತ್. ಸೊ ಕಾಲ ಯಾವನ
ಮಾಗಧ ಅಂದ್ರೆ ಮಗಧ ರಾಜ, ಜರಾಸಂಧ, ಶಾಲ್ವ ಇವರು ತಮ್ಮ ಸೇನೆ ಜೊತೆ ಅವರು ಮಥುರಾ ನಗರವನ್ನ ಅಟ್ಯಾಕ್ ಮಾಡಿದಾಗ ಕೃಷ್ಣ ಅವರನ್ನ ಕೊಲ್ಲಲಿಲ್ಲ, ಅಲ್ಲಿಂದ ಓಡೋಗ್ಬಿಟ್ಟ. ಸೊ ಇಲ್ಲಿ ಹೇಳ್ತಾರೆ, ಲಾರ್ಡ್ ರಿಫ್ರೈನ್ ಫ್ರಮ್ ಕಿಲ್ಲಿಂಗ್ ದಮ್ ಪರ್ಸನಲಿ ಜಸ್ಟ್ ಟು ಶೋ ದ ಪವರ್ ಆಫ್ ಹಿಸ್ ಓನ್ ಮೆನ್. ಭಗವಂತ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡದೆ ತನ್ನ ಭಕ್ತರ ಒಂದು ಮಹಿಮೆಯನ್ನ ಹೆಚ್ಚಿಸೋದಿಕ್ಕೆ ಭಕ್ತರ ಮುಖಾಂತರ ಇವರನ್ನ ಕೊಲ್ಲಿಸಿದ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕಾಲಯಾವನನ್ನ ಮುಚ್ಕುಂದ ಕೊಂದ, ಮಾಗಧ ರಾಜನ್ ಜರಾಸಂಧನನ್ನ ಭೀಮ ಕೊಂದ, ಶಾಲ್ವನನ್ನ ಯಾರು ಕೊಂದ್ರು ಅಂತ ಪ್ರಶ್ನೆ. ಸೊ ಶಾಲ್ವನನ್ನು ಕೊಂದವರು ಕೃಷ್ಣನೇ. ಸೊ ಇಲ್ಲಿ ಮಥುರಾದಿಂದ ಎಸ್ಕೇಪ್ ಆಗಿ ಕೃಷ್ಣ ಜರಾಸಂಧನನ್ನ ಭೀಮನ್ ಮುಖಾಂತರ ಕೊಲ್ಲಿಸಿದ. ನಂತರ ರಾಜಸೂಯ ಯಜ್ಞ ಆಯ್ತು. ಸೊ ರಾಜಸೂಯ ಯಜ್ಞ ನಡೀತಿರ್ಬೇಕಾದ್ರೆ ಅಲ್ಲಿ ಶಾಲ್ವ ಅಟ್ಯಾಕ್ ಮಾಡ್ತಾನೆ ದ್ವಾರಕಾ ನಗರವನ್ನು. ಸೊ ದ್ವಾರಕಾ ನಗರವನ್ನು ಅಟ್ಯಾಕ್ ಮಾಡಿದಾಗ ಕೃಷ್ಣನ್ ಗೊತ್ತಾಗುತ್ತೆ. ಸೊ ರಾಜಸೂಯ ಯಜ್ಞ ಮುಗಿದ ತಕ್ಷಣ ಕೃಷ್ಣ ಹಸ್ತಿನಾಪುರದಿಂದ ಇಂದ್ರಪ್ರಸ್ಥದಿಂದ ಹೊರಟು ದ್ವಾರಕಾ ಹೋಗ್ತಾನೆ. ಅಲ್ಲಿ ಶಾಲ್ವ ಒಂದು ಏರೋಪ್ಲೇನ್, ಡಿವೈನ್ ಏರೋಪ್ಲೇನ್, ಮಿಸ್ಟಿಕ್ ಏರೋಪ್ಲೇನ್, ಅದರ ಜೊತೆ ಯುದ್ಧ ಮಾಡ್ತಾ ಇದ್ದ. ದ್ವಾರಕಾ ನಗರದ ಎಲ್ಲಾ ಸೈನಿಕರನ್ನ ಕೊಲ್ತಾ ಇದ್ದ. ಸೊ ಯುದ್ಧ ಮಾಡೋದಕ್ಕಂತೆ ವಸುದೇವ, ಪ್ರದ್ಯುಮ್ನ ಇವರೆಲ್ಲರೂ ಬರ್ತಾರೆ. ಸೊ ಶಾಲ್ವ ಹಲವಾರು ಜಾದೂ ಪ್ರದರ್ಶನ ಮಾಡ್ತಾನೆ. ಸೊ ಎಲ್ಲರೂ ಭ್ರಮಿತಗೊಳಿಸ್ತಾನೆ. ಆದ್ರೂ ಕೂಡ ಕೃಷ್ಣ ಭ್ರಮಿತಗೊಳ್ಳದೆ ಫೈನಲಿ ತನ್ನ ಸುದರ್ಶನ ಚಕ್ರವನ್ನು ತಗೊಂಡು ಸುದರ್ಶನ ಮುಖಾಂತರ ಶಾಲ್ವನನ್ನ ಕೊಂದಾಕ್ತಾನೆ. ಸೊ ಕೃಷ್ಣ ಓನ್ಲಿ ಕಿಲ್ಡ್ ಶಾಲ್ವ ಥ್ರೂ ಸುದರ್ಶನ್ ಚಕ್ರ. ಸುದರ್ಶನ ಕೂಡ ಕೃಷ್ಣನ ಭಕ್ತ. ಸುದರ್ಶನನ ಮುಖಾಂತರ ಶಾಲ್ವನನ್ನು ಕೊಂದಾಕ್ತ. ಸೊ ವಾಟ್ ಈಸ್ ಒನ್ ಅಕ್ಷೋಹಿಣಿ? ಒಂದು ಅಕ್ಷೋಹಿಣಿ ಅಂದ್ರೆ ಏನು ಅಂತ ಇಲ್ಲಿ ಪ್ರಶ್ನೆ. ಸೊ ಇದಕ್ಕೆ ಉತ್ತರ ಪ್ರಭುಪಾದರು ಕೊಡ್ತಾರೆ. ಒಂದು ಪರ್ಪಟ್ ಅಲ್ಲಿ ಪ್ರಭುಪಾದರು ಬರೀತಾರೆ, ನಾನು ತೋರಿಸ್ತೀನಿ. ಅಕ್ಷೋಹಿಣಿ ಅದು ಸಾವಿರಾರು ಇಲ್ಲಿ A solid phalanx of military combination consisting of 21,870 chariots, 21,870 ರಥಗಳು, 21,870 ಆನೆ ಸವಾರಿ, ನಂತರ 1,09,650 ಇನ್ಫೆಂಟ್ರಿ ಅಂದ್ರೆ ಫುಟ್ ಸೋಲ್ಜರ್ಸ್, ನಂತರ 65,600 ಕ್ಯಾವೆಲ್ರಿ ಅಂದ್ರೆ ಕುದುರೆ ಸವಾರಿಗಳು. ಸೊ ಈ ರೀತಿ ಇದಕ್ಕೋಡ್ ಒನ್ ಅಕ್ಷೋಹಿಣಿ, ಇಷ್ಟು ಸೇರಿಸಿದ್ರೆ ಒಂದು ಅಕ್ಷೋಹಿಣಿ ಆಗತ್ತಂತೆ. ಬಿಗ್ ಆರ್ಮಿ, ಲಕ್ಷ ಲಕ್ಷ ಜನರು ಈ ಯುದ್ಧದಲ್ಲಿ ಇರ್ತಾ ಇದ್ರು. ಇನ್ನೊಂದು ಕಡೆ ಕೇಳಿದ್ದೆ, ಇದು ಒಂದು ಬುಕ್ಕಲ್ಲಿ ಓದಿದ್ದೆ ನಾನು. ಒಂದು ಪಟ್ಟಿ ಅಂದ್ರೆ ಒಂದು ಆನೆ ಮಹೋತ್, ದೆನ್ ಒಂದು ಕಂಟ್ರೋಲರ್. ಇಷ್ಟು ಒಂದು ರಥಕ್ಕೆ ಒಬ್ಬ ರಥಿಕ, ಒಬ್ಬ ಸಾರಥಿ, ಒಬ್ಬ ಬಾಣವನ್ನು ಕೊಡುವವನು, ಮತ್ತೆ 2 ಚಕ್ಷ ಅಂದ್ರೆ ಗಾಲಿಯನ್ನ ರಕ್ಷಣೆ ಮಾಡುವವರು. ಸೊ 3 ಕುದುರೆ, ಮತ್ತೆ 3 ಕುದುರೆ ಸವಾರಿ ಮಾಡುವವರು, ಮತ್ತೆ 5 ಸೈನಿಕರು. ಇಷ್ಟಂದ್ರೆ ಒಂದು ಪಟ್ಟಿ. ಸೊ 3 ಪಟ್ಟಿ ಸೇರಿದ್ರೆ ಒಂದು ಸೇನಾಮುಖ ಆಗುತ್ತೆ, 3 ಸೇನಾಮುಖ ಸೇರಿದ್ರೆ ಒಂದು ಗುಲ್ಮ ಆಗುತ್ತೆ, 3 ಗುಲ್ಮ ಸೇರಿದ್ರೆ ಒಂದು ಗಣ. ಈ ರೀತಿ 3 ಪಟ್ಟು ವಾಹಿನಿ, ಪೃಥನ, ಚಮುಂ, ಅನಿಕಿನಿ, ಅದರ 10 ಪಟ್ಟು ಸೇರಿದ್ರೆ ಅದು ಅಕ್ಷೋಹಿಣಿ.
ಈ ರೀತಿ ಕ್ಯಾಟಗರೈಸೇಷನ್ಸ್ ಇದೆ ಅಂತೆ. ಸೊ ದಿಸ್ ಇಸ್ ದ ಆರ್ಮಿ ಆಫ್ ಮಹಾಭಾರತ. ಇದು ಯಾವ್ದೋ ಒಂದು ಬುಕ್ ಅಲ್ಲಿ ನಾನು ಓದಿದ್ದೆ. ನೆಕ್ಸ್ಟ್ ಕ್ವಶನ್. ಹರೇ ಕೃಷ್ಣ. ಯಾರೋ kindly give some examples of nitya siddha, sadhana siddha and kripa siddha. So nitya siddha ಅಂದ್ರೆ ಕೃಷ್ಣನ ನಿತ್ಯ ಸಿದ್ಧ ಭಕ್ತರು. ಅವ್ರು ಎಂದೂ ಅವರ ಪತನ ಆಗುದಿಲ್ಲ. ಉದಾಹರಣೆಗೆ ಯಶೋಧ, ನಂದ ಮಹಾರಾಜ್ ಇವರೆಲ್ಲೂ ಕೃಷ್ಣನ ನಿತ್ಯ ಸಿದ್ಧ ಭಕ್ತರು. ಅವರ ಪತನ ಎಂದೂ ಆಗೋದಿಲ್ಲ. ಸೊ ಶೀಲಪ್ರಭಾದರು ಕೂಡ ಭಗವಂತನ ನಿತ್ಯ ಸಿದ್ಧ ಭಕ್ತರು. ಷಡ್ಗೋಸ್ವಾಮಿಗಳು ಇವರೆಲ್ಲ ಭಗವಂತನ ನಿತ್ಯ ಸಿದ್ಧ ಭಕ್ತರು. ಅವರು ಭಗವಂತನ ಆದೇಶದಂತೆ ಈ ಜಗತ್ತಿಗೆ ಬಂದಿದ್ರು. ಸಾಧನಾ ಸಿದ್ಧ ಅಂದ್ರೆ ಸಾಧನೆಯನ್ನ ಮಾಡಿ ಸಿದ್ಧರಾಗಿರುವಂತಹ ಭಕ್ತರಿಗೆ ಸಾಧನೆ ಸಿದ್ಧ ಅಂತ ಕರೀತಾರೆ. ಉದಾಹರಣೆಗೆ ನಾರದ ಮುನಿ. ನಾರದರು ಭಕ್ತಿ ವೇದಾಂತರ ಆದೇಶವನ್ನ ಅವರು ಪಡೆದು ಅವರು ಹೇಳಿದಂತೆ, ಭಕ್ತಿ ವೇದಾಂತರು ಚತುರ್ಮಾಸದಲ್ಲಿ ಹೇಳಿದ ಆದೇಶದಂತೆ ಅವರು ಧ್ಯಾನವನ್ನು ಮಾಡಿದ್ರು, ಆ ಸಾಧನೆಯನ್ನು ಮಾಡಿದ್ರು. ಆ ಸಾಧನೆಯಿಂದ ಅವರು ಸಿದ್ಧರಾದರು. ಅವರಿಗೆ ಸಾಧನಾ ಸಿದ್ಧ ಅಂತ ಕರೀತಾರೆ. ಮತ್ತೆ ಕೃಪಾ ಸಿದ್ಧ. ಕೃಪಾ ಸಿದ್ಧ ಅಂದ್ರೆ ಭಗವಂತನ ಕೃಪೆಯನ್ನ ಸಿಕ್ಕು ಅವರು ಸಿದ್ಧರಾಗ್ತಾರೆ. ಅವರು ಕೃಪಾ ಸಿದ್ಧರು. ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಕುಬ್ಜ. ಇವರು ಮಥುರಾದಲ್ಲಿ ಕುಬ್ಜ ಅವಳ ಮೇಲೆ ಕೃಷ್ಣ ಅನುಗ್ರಹವನ್ನು ತೋರಿಸಿ, ಕೃಪೆಯನ್ನು ತೋರಿಸಿ ಅವಳಿಗೆ ಮುಕ್ತಿಯನ್ನು ಕೊಡ್ತಾನೆ. ಇದು ಕೃಪಾ ಸಿದ್ಧ. ಇದು ಹಲವಾರು ಉದಾಹರಣೆಗಳು ಭಾಗವತದಲ್ಲಿ ಬರುತ್ತೆ. ಓಕೆ, ಇನ್ನೊಂದು ಪ್ರಶ್ನೆ. ಹರಿಕೃಷ್ಣ ಪ್ರಭುಜಿ, ಕೃಷ್ಣ ಗಿವಿಂಗ್ ಮೋರ್ ಕ್ರೆಡಿಟ್ ಟು ಹಿಸ್ ಡಿವೋಟೀಸ್ ಲೈಕ್ ಡೆಮಿಗಾಡ್ಸ್ may sometimes draw attention of common men to demigods. Why is it like this, Prabhuji? Okay. ಇವರ ಪ್ರಶ್ನೆ ಏನಂದ್ರೆ, ಕೃಷ್ಣ ತನ್ನ ಭಕ್ತರಿಗೆ ಒಂದು ಕ್ರೆಡಿಟ್ ಕೊಡೋದಕ್ಕೆ ಕೆಲವರು ಭಕ್ತರ ಮುಖಾಂತರ ಅವರು ಕೆಲಸವನ್ನು ಮಾಡಿಸ್ತಾರೆ. ಸೊ ಜನರ ಶ್ರದ್ಧೆ ಈ ದೇವತೆಗಳು ಅಥವಾ ಭಕ್ತರ ಕಡೆ ಹೋಗ್ಬೋದು. ಸೊ ಯಾಕೆ ಅಂತ. ಸೊ ಇದು ಯಾವ ಶ್ಲೋಕಕ್ಕೆ ಸಂಬಂಧಿತವಾಗಿತ್ತು ಅಂತ ಕೇಳಿದ್ರೆ ಇನ್ನಷ್ಟು ಕ್ಲಿಯರ್ ಆಗಿ ಆನ್ಸರ್ ಮಾಡಬಹುದು. ಸೊ ಜನರಲಿ ಕೃಷ್ಣ ಲೈಕ್ಸ್ ಟು ಗ್ಲೋರಿಫೈಸ್ ಡಿವೋಟೀಸ್. ಕೃಷ್ಣ ತನ್ನ ಭಕ್ತರನ್ನ ಹೊಗಳೋದಕ್ಕೆ ಇಚ್ಛೆ ಪಡ್ತಾನೆ. ಸೊ ಕೃಷ್ಣ ಇಸ್ ನೆವರ್ jealous of his devotees. He wants to glorify devotees more. ಸೊ ತನ್ನ ಭಕ್ತರ ಒಂದು ಯಶಸ್ಸನ್ನ ಕಂಡಾಗ ಕೃಷ್ಣನಿಗೆ ತುಂಬಾ ಸಂತೋಷವಾಗುತ್ತೆ. ಸೊ ಜನರು ತನ್ನ ಭಕ್ತರ ಆಶ್ರಯವನ್ನು ಪಡೆದರೆ ಇನ್ನಷ್ಟು ಕೃಷ್ಣನಿಗೆ ಸಂತೋಷವಾಗುತ್ತೆ. ಸೊ ದಟ್ಸ್ ವೈ ಇಟ್ ಇಸ್ ಕೃಷ್ಣ ವಾಂಟ್ಸ್ ಪೀಪಲ್ ಟು ಟೇಕ್ ಶೆಲ್ಟರ್ ಆಫ್ ಹಿಸ್ ಡಿವೋಟೀಸ್. ಬಟ್ ಅನ್ಯ ದೇವತೆಗಳಿಗಲ್ಲ. ಆದ್ರೆ ಅನ್ಯ ದೇವತೆಗಳು ಕೃಷ್ಣನ ಶುದ್ಧ ಭಕ್ತರಾಗಿದ್ರೆ ಕೆಲವೊಮ್ಮೆ ಕೃಷ್ಣ ಅವರನ್ನ ದೇವತೆಗಳ ಕಡೆ ಕಳಿಸ್ಬೋದು. ಶಿವನ ಹತ್ರ ಅಥವಾ ಗಣೇಶನ ಹತ್ರ ಅಥವಾ ಅನ್ಯ ಭಕ್ತರ ಹತ್ರ ಕಳಿಸ್ಬೋದು. ಆದ್ರೆ ಎಂದೂ ಕೃಷ್ಣ ತನ್ನ ಭಕ್ತರನ್ನ ತಪ್ಪು ಮಾರ್ಗದಲ್ಲಿ ಹೋಗೋಕೆ ಬಿಡೋದಿಲ್ಲ. ನೆವರ್. ಕೃಷ್ಣ ಭಗವದ್ಗೀತೆಯಲ್ಲೂ ಕೇಳ್ತಾನೆ, ಯಜಂತಿ ಅವಿಧಿ ಪೂರ್ವಕಂ. ಯಾರು ದೇವತೆಗಳ ಪೂಜೆ ಮಾಡ್ತಾರೋ ಅವರು ಅವಿಧಿ ಪೂರ್ವಕಂ ಅಂದ್ರೆ ತಪ್ಪಾಗಿ ನನ್ನ ಪೂಜೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಸೊ ಕ್ಲಿಯರ್ ಆಗಿ ಕೃಷ್ಣ ಹೇಳಿದ್ದಾರೆ. ಸೊ ಕೃಷ್ಣ ನೆವರ್ ಎನ್ಕರೇಜ್ demigod worship, but yes, Krishna will send people to his devotees. ಕೃಷ್ಣ ತನ್ನ ಭಕ್ತರ ಮೇಲೆ ಒಂದು ವಿಶೇಷ ಅನುಗ್ರಹವನ್ನು ತೋರಿಸುವುದು ಅಂದ್ರೆ ಏನು? ಭಕ್ತರ ಸಂಘವನ್ನು ಕೊಡ್ತಾನೆ. ಇಫ್ ಕೃಷ್ಣ ಇಸ್ ಮರ್ಸಿಫುಲ್ ಟು ಸಂಬಡಿ, he will give association of devotees. ಅದು ಕೃಷ್ಣನ ವಿಶೇಷ ಅನುಗ್ರಹ. ಓಕೆ, ಸೊ ಲಾಸ್ಟ್ ಕ್ವಶನ್. ಇದನ್ನು ತಗೊಂಡ ನಂತರ ಐ ವಿಲ್ ಟೇಕ್ ಕ್ವಶನ್ಸ್ ಹಿಯರ್. 3:5:21 says Lord returned to Vaikuntha. Actually, Lord Krishna should return to Goloka Vrindavan, right? Yeah. So 3:5:21. 3 dot. Yeah. 5 dot.
ಭವಾನ್ ಭಗವತೋ ನಿತ್ಯಂ ಸಮ್ಮತಃ ಸಾನುಗಸ್ಯ ಯಸ್ಯ ಜ್ಞಾನೋಪದೇಶಾಯ ಮಾದಿಶದ್ ಭಗವಾನ್ ವ್ರಜನ್. ಭಗವಾನ್ ವ್ರಜನ್, ಭಗವಂತ ಈ ಲೋಕವನ್ನು ಬಿಟ್ಟು ಹೋಗ್ಬೇಕಾದಾಗ ನನಗೆ ಆದೇಶವನ್ನು ಕೊಟ್ಟ ಅಂತ ಹೇಳ್ತಾರೆ. ಸೊ ವೈಲ್ ರಿಟರ್ನಿಂಗ್ ಬ್ಯಾಕ್ ಟು ಹಿಸ್ ಅಬೋರ್ಡ್ ಲೆಫ್ಟ್ ಇನ್ಸ್ಟ್ರಕ್ಷನ್ಸ್ ಟು ಮೀ. ಸೊ ಇಲ್ಲಿ ಪ್ರಭುಪಾದರು ತಾತ್ಪರ್ಯ ಬರೀತಾರೆ, and because Vidura happened to be among them, the Lord, while returning to Vaikuntha, left instructions for Vidura with Maitreya Muni. It is just a usage. So Krishna left to Goloka only. Krishna ಹೋಗಿದ್ದು ಗೋಲೋಕ ವೃಂದಾವನಕ್ಕೆ. ಆದರೆ generally Goloka is also part of Vaikuntha. Right? It is also part of Vaikuntha. So he went to Vaikuntha. Like for example, you say President went to Delhi. ಭಾರತದ ಪ್ರಧಾನಮಂತ್ರಿ ಡೆಲ್ಲಿಗೆ ಹೋದ್ರು. ಡೆಲ್ಲಿಗೆ ಹೋದ್ರು ಎಲ್ಲಿ ಹೋದ್ರು? ಅವರ ರಾಜಭವನಕ್ಕೆ ಹೋದ್ರು ಅಂತ ಅರ್ಥ. ಸೊ ಇನ್ಸ್ಟೆಡ್ ಆಫ್ ಟೆಲ್ಲಿಂಗ್ ಪ್ರೆಸಿಡೆಂಟ್ರು ರಾಜಭವನಕ್ಕೆ ಹೋದ್ರು ಅಂತ ಹೇಳ್ಬೋದು, ಪ್ರೆಸಿಡೆಂಟ್ ಡೆಲ್ಲಿಗೆ ಹೋದ ಅಂತ ಕೂಡ ಹೇಳ್ಬೋದು. ಸೊ ಡೆಲ್ಲಿಲಿ ರಾಜಧಾನಿ, ಸೊ ರಾಜಧಾನಿಲಿ ರಾಜಭವನ. ಇಟ್ ಇಸ್ ಲೈಕ್ ದಟ್. ಸೊ ವೈಕುಂಠದಲ್ಲಿ ಹಲವಾರು ಗ್ರೇಡೇಷನ್ಸ್ ಇದೆ. ವೈಕುಂಠದಲ್ಲಿ ವಿಷ್ಣು ಇರ್ತಾರೆ. ವೈಕುಂಠದ ಇನ್ನೊಂದು ಭಾಗ ಮಥುರಾ, ಅದರ ನಂತರ ಗೋಲೋಕ ವೃಂದಾವನ. ರೈಟ್. ಸೊ ಈ ರೀತಿ ಹಲವಾರು ಕ್ಯಾಟಗರೀಸ್ ಹೈರಾರ್ಕಿ ಇದೆ ವೈಕುಂಠ ಧಾಮದಲ್ಲೂ ಕೂಡ. ಬಟ್ ಇನ್ ಒನ್ ಸೆನ್ಸ್ ಹೋಲ್ ಸ್ಪಿರಿಚುವಲ್ ವರ್ಲ್ಡ್ ಇಸ್ ಆಲ್ಸೋ ಕಾಲ್ಡ್ ವೈಕುಂಠ. ವೈಕುಂಠ ಅಂದ್ರೆ ಅರ್ಥ ಏನು? ಕುಂಠ ಅಂದ್ರೆ ದುಃಖಗಳು. ವೈಕುಂಠ ಅಂದ್ರೆ ಎಲ್ಲಿ ದುಃಖಗಳಿಲ್ಲ, ದ ಪ್ಲೇಸ್ ವಿಚ್ ಇಸ್ ಫ್ರೀ ಫ್ರಮ್ ಆಲ್ ಮಿಸರಿ. ಅದಕ್ಕೆ ವೈಕುಂಠ ಅಂತ ಕರೀತಾರೆ. ಓಕೆ. ಸೊ ಗೂಗಲ್ ಫಾರ್ಮ್ ಅಲ್ಲಿ ಬಂದಂತಹ ಪ್ರಶ್ನೆಗಳೆಲ್ಲ ಮುಗಿತು. ಈಗ ಡೈರೆಕ್ಟ್ ಆಗಿ ಲೈವ್ ಆಗಿ ಯಾರಿಗಾದ್ರು ಪ್ರಶ್ನೆ ಇದ್ರೆ ತಾವು ಕೇಳಬಹುದು. ಹರೇ ಕೃಷ್ಣ. ಯಾರಾದ್ರೂ ಡೈರೆಕ್ಟ್ ಪ್ರಶ್ನೆ ಇದೆಯಾ? ಇಲ್ಲಿ ವೆಂಕಟೇಶ್ ಅವರು ಕೇಳ್ತಾರೆ, ವಿಷ್ಣು ಟೋಲ್ಡ್ ಲಾರ್ಡ್ ಗಣೇಶ ಶುಡ್ ಬಿ ವರ್ಷಿಪ್ಡ್ ಬಿಫೋರ್ ಸ್ಟಾರ್ಟಿಂಗ್ ಎನಿ ಪ್ರೋಗ್ರಾಮ್ ಆರ್ ಫೆಸ್ಟಿವಲ್, ಬಟ್ ಇನ್ ಇಸ್ಕಾನ್ ವಿ ನಾಟ್ ಡೂಯಿಂಗ್ ದಟ್. ವೈ? ಸೊ ಸಾಮಾನ್ಯವಾಗಿ ಯಾವುದೇ ಒಂದು ಪೂಜೆ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಬೇಕಾದ್ರೆ ಗಣೇಶನ ಪೂಜೆ ಮಾಡ್ತಾರೆ, ಆದ್ರೆ ಇಸ್ಕಾನ್ ಅಲ್ಲಿ ಮಾಡೋದಿಲ್ಲ. ಯಾಕೆ ಅಂತ ಪ್ರಶ್ನೆ ಇವರು. ಸೊ ಆಕ್ಚುಲಿ ಗಣೇಶನ್ ಪೂಜೆ ಯಾಕೆ ಮಾಡ್ತಾರೆ? ವಿಘ್ನ ವಿನಾಶಕ. ಆ ಒಂದು ಕಾರ್ಯದಲ್ಲಿ ನಡೆಯುವಂತಹ ವಿಘ್ನಗಳ ವಿನಾಶ ಮಾಡೋದಿಕ್ಕೆ ಗಣೇಶನ ಪೂಜೆ ಮಾಡಬೇಕು ಅಂತ ಹೇಳ್ತಾರೆ. ಈ ಗಣೇಶ ಕೂಡ ಕೃಷ್ಣನ ಭಕ್ತ. ಸೊ ಆ ಒಂದು ಪ್ರಿನ್ಸಿಪಲ್ ಏನಿದೆ, ಫಸ್ಟ್ ನಾವು ವಿಘ್ನ ವಿನಾಶನ ಮಾಡೋದಿಕ್ಕೆ ಗಣೇಶನ ಆಶ್ರಯ ಪಡಿಬೇಕು. ಆದ್ರೆ ಯಾವುದೇ ಒಂದು ಭಕ್ತನ ಶುದ್ಧ ಭಕ್ತರ ಒಂದು ಇನ್ವೋಕ್ ಮಾಡೋದ್ರಿಂದ ಕೂಡ, ಶುದ್ಧ ಭಕ್ತರ ಒಂದು ಧ್ಯಾನ ಮಾಡೋದ್ರಿಂದ ಕೂಡ ವಿಘ್ನಗಳು ನಾಶವಾಗುತ್ತೆ. ಓಕೆ. ಸೊ ಸಾಮಾನ್ಯವಾಗಿ ವೈಷ್ಣವರು ವಿಶ್ವಕ್ಸೇನನನ್ನ ಪೂಜೆ ಮಾಡ್ತಾರೆ. ಶ್ರೀ ವೈಷ್ಣವರು ಕೂಡ ವಿಶ್ವಕ್ಸೇನ ಆರಾಧನೆ ಮಾಡ್ತಾರೆ. ವಿಶ್ವಕ್ಸೇನ ಯಾರು? ಅವರು ವೈಕುಂಠದಲ್ಲಿ ಸೇನಾಧಿಪತಿ. ಈಸ್ ವಿಘ್ನ ಒರಿಜಿನಲ್ ವಿಘ್ನ ವಿನಾಶಕ ಎಂದು ವೈಕುಂಠ. ಸೊ ಅವರು ಪೂಜೆ ಮಾಡ್ತಾರೆ. ಅವರು ಕೂಡ ವಿಷ್ಣುವಿನ ಒಂದು ರೂಪ, ವಿಶ್ವಕ್ಸೇನ. ಸೊ ಇಸ್ಕಾನ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ವೈಷ್ಣವರ ನಾಮಸ್ಮರಣೆ ಮತ್ತೆ ವೈಷ್ಣವರ ಮಂತ್ರವನ್ನ ಹೇಳಿ ಈ ಕಾರ್ಯವನ್ನೆಲ್ಲ ಸ್ಟಾರ್ಟ್ ಮಾಡ್ತೀವಿ. ರೈಟ್. ಸೊ ವಿ ಡು ಮಂಗಲಾಚರಣ ಫಸ್ಟ್ ಅಂಡ್ ದೆನ್ ವಿ ಸ್ಟಾರ್ಟ್. ಸೊ ಪ್ರಿನ್ಸಿಪಲ್ ಇಸ್ ಫಾಲೋಡ್. ರೈಟ್. ಸೊ ಶುದ್ಧ ಭಕ್ತರ ಸ್ಮರಣೆಯನ್ನು ಮಾಡಿ ನಾವು ಕಾರ್ಯವನ್ನ ನೆರವೇರಿಸ್ತೀವಿ. ಸೊ ಕೆಲವೊಬ್ರು ಏನ್ ಪ್ರಭುಪಾದರು ವಿಶೇಷ ಯಾಕೆ ಹೇಳಿದ್ರು ಗಣೇಶನ್ ಪೂಜೆ ಡೈರೆಕ್ಟ್ ಆಗಿ ಮಾಡಬೇಡಿ ಅಂತ? ಜನರು ತಪ್ಪು ತಿಳ್ಕೊಂತಾರೆ. ಸೊ ಗಣೇಶನ ಶ್ರೇಷ್ಠ ಅಂತ ತಿಳ್ಕೊಳ್ಳೋಂತ ಒಂದು ಸಾಧ್ಯತೆ ಇರುತ್ತೆ. ಸೊ ಪ್ರಭುಪಾದರು ವೆರಿ ಕ್ಲಿಯರ್ಲಿ ಎಸ್ಟಾಬ್ಲಿಷ್, ತುಂಬಾ ಕ್ಲಿಯರ್ ಆಗಿ ಹೇಳೋದಿಕ್ಕೆ, ಕೃಷ್ಣನೇ ಆದಿಪುರುಷ, ಕೃಷ್ಣನೇ ಪರಮ ಪುರುಷ ಅಂತ ಹೇಳೋದಕ್ಕೆ. ಸೊ ವರ್ಷಿಪ್ ಓನ್ಲಿ ಕೃಷ್ಣ. ರೈಟ್. ಜನರು ತಪ್ಪು ತಿಳ್ಕೋಬಾರ್ದು. ಸೊ ಅವರ್ ಮೆಸೇಜ್ ಶುಡ್ ಬಿ ವೆರಿ ಕ್ಲಿಯರ್ ದಟ್ ಕೃಷ್ಣ ಇಸ್ ಸುಪ್ರೀಂ ಲಾರ್ಡ್. ಸೊ ಗಣೇಶನನ್ನ ನೆಗ್ಲೆಕ್ಟ್ ಮಾಡ್ತೀವಿ ಅಂತಲ್ಲ, ಬಟ್ ವಿ ಆರ್ ವೆರಿ ಕ್ಲಿಯರ್ ಅಬೌಟ್ ಹೂ ಇಸ್ ದ ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್. ಓಕೆ. ಸೊ ಇನ್ನೊಂದು ಪ್ರಶ್ನೆ ಬರ್ತಾ ಇದೆ. ಪ್ರಭುಜಿ, we should not put tulsi hara to Hanuman, but in all temples they put tulsi hara to Hanuman. Yeah. Actually ತುಳಸಿ ಹಾರವನ್ನ ಕೇವಲ ಕೃಷ್ಣನಿಗೆ ಮಾತ್ರ ಅರ್ಪಣೆ ಮಾಡಬೇಕು. ಕೃಷ್ಣ ಅಥವಾ ಯಾವುದೇ ವಿಷ್ಣು ತತ್ವಕ್ಕೆ
ನಾವು ತುಳಸಿ ಹಾರವನ್ನ ಅರ್ಪಣೆ ಮಾಡಬೇಕು. ಸೊ ಅನ್ಯ ಜನರು ಈ ತುಳಸಿ ಹಾರವನ್ನ ಉಟ್ಕೋಬಾರ್ದು, ಅದು ಅಪರಾಧ ಆಗುತ್ತೆ. ಸೊ ತುಳಸಿ ಪತ್ರವನ್ನ ಹಾರ ಮಾಡಿ ಕೆಲವರು ಮನುಷ್ಯರು ಕೂಡ ಉಟ್ಕೊಂತಾರೆ, ಕೆಲವು ಗುರುಗಳು ಕೂಡ ಉಟ್ಕೊಂತಾರೆ, ಅದು ತಪ್ಪಾಗುತ್ತೆ. ಸೊ ಈ ತುಳಸಿ ಹಾರವನ್ನ ಕೇವಲ ಕೃಷ್ಣನಿಗೆ ಮಾತ್ರ ನಾವು ಅರ್ಪಣೆಯನ್ನ ಮಾಡಬೇಕು, ಬೇರೆ ಯಾರಿಗೂ ಅರ್ಪಣೆ ಮಾಡಬಾರ್ದು, ಅದು ಅಪರಾಧವಾಗಿದೆ. ತುಳಸಿ ವಿಲ್ ನಾಟ್ ಬಿ ಹ್ಯಾಪಿ. ತುಳಸಿ ಕೃಷ್ಣ ಪ್ರೇಯಾಸಿ. ಸೊ ಕೃಷ್ಣನಿಗೆ ಅತ್ಯಂತ ಪ್ರಿಯವಾದವಳು. ಸೊ ಅದಕ್ಕೆ ಅವಳು ಬೇರೆ ಯಾರ ಸೇವೆ ಮಾಡೋದಕ್ಕೂ ಇಷ್ಟಪಡೋದಿಲ್ಲ. ಸೊ ಅದು ಅಪರಾಧ ಆಗುತ್ತೆ. ಓನ್ಲಿ ಕೃಷ್ಣ ವಿತ್ ತುಳಸಿ. ಆದ್ರೆ ಕೃಷ್ಣನಿಗೆ ಅರ್ಪಣೆಯಾದಂತಹ ತುಳಸಿಯನ್ನ ನಾವು ಪ್ರಸಾದ ತರ ಸ್ವೀಕಾರ ಮಾಡಬಹುದು. ಸೊ ಹನುಮಾನ್ಗೂ ಕೂಡ ತುಳಸಿ ಹಾರವನ್ನ ಹಾಕ್ಬಾರ್ದು, ಬೇರೆ ಪುಷ್ಪ ಹಾರವನ್ನ ಹಾಕ್ಬಹುದು. ಮತ್ತೆ ರಾಮಚಂದ್ರಿಗೆ ಅರ್ಪಣೆ ಮಾಡಿದಂತಹ ಪ್ರಸಾದವನ್ನ ತುಳಸಿಯನ್ನ ಹನುಮಾನ್ಜಿಗೆ ಕೊಡಬಹುದು. ಬಟ್ ವಿ ಶುಡ್ ನಾಟ್ ವರ್ಷಿಪ್ ಹನುಮಾನ್ ವಿತ್ ತುಳಸಿ. ತುಳಸಿಯಿಂದ ಪೂಜೆ ಹನುಮಂತನಿಗೆ ಮಾಡಬಹುದು. ಸೊ ಲೋಕೇಶ್ ಅವ್ರು ಕೇಳ್ತಾರೆ, ಪ್ರಭುಜಿ ದೇಹದ ಮೇಲೆ ದೇವರು ಬರ್ತಾರೆ ಅಂತಾರಲ್ಲ, ಅದ್ರ ಬಗ್ಗೆ ಏನು ಕೇಳಬೇಕಿತ್ತು. ಈ ದೇಹದಲ್ಲಿ ಕೇಳ್ತಾ ಇದೆಯಾ ಲೋಕೇಶ್ವರು? ಹಾ ಪ್ರಭುಜಿ ಕೇಳಿಸ್ತಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ದೇಹದಲ್ಲಿ ದೇವರು ಬರ್ತಾರೆ ಅಂತ ಹೇಳ್ತಾರೆ. ದೇವರು ಬರ್ತಾರೋ ದೆವ್ವ ಬರ್ತಾರೋ ಗೊತ್ತಿಲ್ಲ. ಯಾರು ಪೂಜೆ ಮಾಡ್ತಾರೆ ಅವ್ರು ಬರ್ತಾರೆ, ಯಾರನ್ನ ನೀವು ಆಹ್ವಾನ ಮಾಡ್ತೀರೋ ಅವ್ರು ಬರ್ತಾರೆ. ಸೊ ಒಂದು ಶರೀರದಲ್ಲಿ 2 ಜೀವಾತ್ಮಗಳು ಇರ್ಬೋದು. 2 ಜೀವಾತ್ಮಗಳು ಒಂದು ಶರೀರದಲ್ಲಿ ಇರ್ಬೋದು. ಸೊ ನಿಮ್ ಮನೆ ಇದೆ, ನಿಮ್ ಮನೆಯಲ್ಲಿ ನೀವ್ ಇರ್ತೀರಾ. ಸಪೋಸ್ ನಿಮ್ ಮನೆಯಲ್ಲಿ ನೀವು ಒಬ್ಬ ಕಳ್ಳ ಬಂದು ನಿಮ್ಮನ್ನ ಕಟ್ಟಾಕಿ ನಿಮ್ಮ ಮನೆಯಲ್ಲಿದ್ದ ಇರೋಂತ ಫ್ರಿಡ್ಜ್, ಟಿವಿ ಎಲ್ಲ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾನೆ. ಓಕೆ, ಸೊ ಆಗ ನೀವು ಏನು, ನಿಮ್ದು ಮನೆ ಆದ್ರೆ ನೀವು ಯೂಸ್ ಮಾಡಕ್ ಆಗ್ತಾ ಇಲ್ಲ, ಬೇರೆ ಯಾರೋ ಬಂದು ಯೂಸ್ ಮಾಡ್ತಾರೆ. ಅದೇ ರೀತಿ ಸೊ ದೇವ್ರು ಬಂದ್ರು ಅಥವಾ ದೆವ್ವ ಬಂದು ಅಂತ ಹೇಳ್ತಾರಲ್ಲ, ಆಗ ಅವ್ರು ಏನ್ ಮಾಡ್ತಾರೆ, ನಮ್ಮ ದೇಹದಲ್ಲಿ ಬಂದು ಅವರು ನಮ್ಮ ಬಾಡಿ ಕಂಟ್ರೋಲ್ ತಗೊಂಡ್ಬಿಡ್ತಾರೆ. ಪ್ರಭುಜಿ ಅದು ಏನಾಯ್ತು ಅಂದ್ರೆ, ನಾನು ಕೇಳ್ತಿರೋ ಪ್ರಶ್ನೆ, ದೇವ್ರು ಮೈ ಮೇಲೆ ಬರತ್ತಾ? ಒಂದು ಹುಡುಗಿ, ಕನ್ನಡದ ಹುಡುಗಿ, ನಮ್ಮ ಭಾಷೆದು, ಅವಳಿಗೆ ತಮಿಳ್ ಅಂದ್ರೆ ಏನು ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ತಮಿಳ್ ಭಾಷೆಯಲ್ಲಿ ಮಾತಾಡ್ಬಿಟ್ಟು ಅದು ನಾನು ತಮಿಳ್ ದೇವ್ರು ಚೆಲ್ಲಿಯಮ್ಮ ಅಂತೇಳಿ ತಮಿಳಲ್ಲೇ ಮಾತಾಡ್ಬಿಟ್ಟು ನನಗೆ ಬಲಿ ಕೊಟ್ಟಿಲ್ಲ, ನನಗೆ ಕುರಿ ಕಡಿಬೇಕು, ಇಲ್ಲ ಅಂದ್ರೆ ನಾನು ಇವಳಿಗೆ ಸಾಯಿಸ್ಕೊಂಡು ಹೋಗ್ಬಿಡ್ತೀನಿ, ಕರ್ಕೊಂಡು ಹೋಗ್ಬಿಡ್ತೀನಿ, ಇವಳಿಗೆ ಮನೆಯವ್ರು ಸೇರಿ ನನಗೆ ಒಂದು ಬಲಿ ಕೊಡ್ಬೇಕು, ಇಲ್ಲ ಅಂದ್ರೆ ನಾನು ಇನ್ನೊಂದು ವಾರದಲ್ಲಿ ಇವಳಿಗೆ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತೇಳಿ ಆ ದೇಹದ ಮೇಲೆ ಇದ್ದಿದ್ದ ಹೇಳ್ತಾ ಇತ್ತು. ತಮಿಳಲ್ಲಿ ಹೇಳ್ತು ಅದು. ಅವಳಿಗೆ ತಮಿಳ್ ಬರಲ್ಲ. ನಮ್ಮನೆ ಪಕ್ಕದಲ್ಲೇ ಆಗಿದ್ದು ಘಟನೆ. ಅದಕ್ಕೆ ನೀವೇನ್ ತಿಳ್ಕೊಂತೀರ, ಅವಳ ಮೈಯಲ್ಲಿ ದೇವ್ರು ಬಂದ್ರ ಅಥವಾ ಬೇರೆ ಆತ್ಮ ಬಂದಿತ್ತ? ಅದೇ ಚೆಲ್ಲಿಯಮ್ಮ ಅಂತ ಒಂದು ದೇವಸ್ಥಾನ ಇದೆ ಅಲ್ಲಿ ನಮ್ಮೂರಲ್ಲಿ. ತಮಿಳಿನ ಚೆಲ್ಲಿಯಮ್ಮ ಯಾರು, ದೇವರ ಅಥವಾ ಬೇರೆ ದೇವ್ರು ಅಂತ ಪೂಜೆ ಮಾಡ್ತಾರೆ ಎಲ್ಲಾರು. ಚೆಲ್ಲಿಯಮ್ಮ ಲೇಡಿ ದೇವ್ರು ಅಂತ ಹೇಳಿ ದೇವತೆ. ತುಂಬಾ ಜನ ಭೂತ ಆರಾಧನೆ ಮಾಡ್ತಾರೆ, ಕೆಲವು ಜನ ಭೂತ ಆರಾಧನೆ ಮಾಡ್ತಾರೆ. ಭೂತಗಳಿಗೆ, ಭೂತಗಳನ್ನ ದೇವರಂತ ಪೂಜೆ ಮಾಡ್ತಾರೆ. ಆಕ್ಚುಲಿ ಅವರು ದೇವರಲ್ಲ, ದೇವರಂತ ಕರಿಬಹುದು ಬಾಯಿ ಮಾತಿಗೆ, ಆದ್ರೆ ತುಂಬಾ ಜನ ಭೂತ ಆರಾಧನೆ ಮಾಡ್ತಾರೆ. ಆತ್ಮಗಳಿಗೆ ಸ್ವಲ್ಪ ದಿವ್ಯ ಶಕ್ತಿ ಇದೆ ಅಷ್ಟೇ. ಮತ್ತೆ ಅವ್ರಿಗೆ ಕೆಲವೊಂದು ಬಲಿ ಬೇಕಿರುತ್ತೆ, ಅದಕ್ಕೆ ಬಂದು ಕಾಟ ಕೊಡ್ತಾರೆ. ಈಗ ಅದಕ್ಕೆ ನಾವು ಬಲಿ ಕೊಡ್ಲಿಲ್ಲ ಅಂದ್ರೆ ಅದು ಆ ಹೆಣ್ಣು ಹುಡುಗಿನ ತೊಂದ್ರೆ ಮಾಡಿ ಅದನ್ನ ಸಾಯಿಸ್ಬಿಡ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಅದನ್ನ ಏನ್ ನಂಬೇಕಾ ಏನೋ ಬಿಡ್ಬೇಕಾ ಅಂತ ಗೊತ್ತಾಗ್ತಿಲ್ಲ. ಸೊ ಅದಕ್ಕೆ ಪರಿಹಾರ ಏನು? ಭಗವಂತನ ಆಶ್ರಯ ಪಡೀರಿ. ಓಕೆ, ನರಸಿಂಹದೇವರ ಆಶ್ರಯ ಪಡೀರಿ, ನರಸಿಂಹದೇವರ ಸ್ತುತಿ ಮಾಡಿ. ಅದ್ ಕೆಲವೊಂದು ಸಮಾಧಾನ ಇರುತ್ತೆ, ಅದನ್ನ ಮಾಡ್ಕೋಬೇಕು. ಆಗ ಅವರು ಕಾಟ ಕೊಡೋದಿಲ್ಲ. ಓಕೆ, ನರಸಿಂಹ ಸೂತ್ರ ಕೇಳ್ತಾ ಇದ್ರೆ ಸರಿ ಆಗ್ಬೋದಾ ಪ್ರಭುಜಿ? ನರಸಿಂಹ ಸ್ತೋತ್ರ ಹೇಳಿ, ನರಸಿಂಹ ಮಂತ್ರ ಜಪ ಮಾಡಿ. ಆಗ ಈ ದುಷ್ಟ ಶಕ್ತಿಗಳು ಎಲ್ಲ ದುಷ್ಟ ಶಕ್ತಿಗಳು ಕಾಟ ಕೊಡೋದಿಲ್ಲ. ಬ್ಲಾಕ್ ಮ್ಯಾಜಿಕ್ ಅಂತ ಕರೀತಾರೆ, ಬ್ಲಾಕ್ ಮ್ಯಾಜಿಕ್. ದೇಹದ ಮೇಲೆ ಬರೋದು ದೇವರಲ್ಲ, ಏನಾದ್ರು ಬೇರೆದು ದುಷ್ಟ ಶಕ್ತಿಗಳು ಅಂತ ಅಷ್ಟೇ. ಬೇರೆ ಬೇರೆ ದುಷ್ಟ ಶಕ್ತಿ, ದೇವತೆಗಳು ಬರೋದಿಲ್ಲ ಅಂತ ಹೇಳ್ತಿದ್ದೀರಾ?
ಅದು ಹಳ್ಳಿಯಲ್ಲೇ ಜಾಸ್ತಿ ಈ ನಡೆಯುತ್ತೆ. ಈ ಕೇಸಲ್ಲಿ ಅದು ಯಾವ್ದೋ ಒಂದು ದುಷ್ಟ ಶಕ್ತಿ ಬಂದಿದೆ ಅಷ್ಟೇ. ಅದು ಬಲಿ ಕೇಳ್ತಾ ಇದೆ ಅಂದ್ರೆ ದುಷ್ಟ ಶಕ್ತಿನೇ ಅಂತ ನೀವ್ ಹೇಳೋದು. ಹೌದು ಹೌದು, ದೇವತೆಗಳು ಯಾರು ಬಲಿ ಕೇಳಲ್ಲ ಅಂತ. ಕೇಳಲ್ಲ. ಹಾ ಸರಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಪ್ರಭುಜಿ, ಉದ್ಧವ ಮತ್ತೆ ಮೈತ್ರೇಯ ಅವರಿಬ್ರಲ್ಲಿ ಉನ್ನತ ಜ್ಞಾನ ಮತ್ತೆ ಭಕ್ತಿ ಯಾರಿಗಿತ್ತು ಪ್ರಭುಜಿ? ಇವರಿಬ್ರಲ್ಲಿ ಉನ್ನತ ಭಕ್ತಿ ಯಾರ್ದಿತ್ತು? ಉನ್ನತ ಅದೇ ಪ್ರಶ್ನೆ. ಜ್ಞಾನ ಮತ್ತೆ ಭಕ್ತಿ. ಉದ್ಧವ. ಉದ್ಧವ ಕೃಷ್ಣ ಅತ್ಯಂತ ಪ್ರಿಯವಾದವನು. ಅದಕ್ಕೆ ಒಂದು ಶ್ಲೋಕದಲ್ಲಿ ಅಲ್ಲಿ ಬರುತ್ತೆ ನೋಡಿ. ಕೃಷ್ಣ ಉದ್ಧವ ಮತ್ತೆ ಮೈತ್ರೇಯ ಇಬ್ರು ಮಾತಾಡ್ಬೇಕಾದ್ರೆ ಉದ್ಧವನ ಹತ್ರ ನೋಡ್ತಾ ಇದ್ದ, ಮೈತ್ರೇಯರ ಹತ್ರ ನೋಡ್ಲೇ ಇಲ್ಲ. ಆಗ ಪ್ರಭುಪಾದರಲ್ಲಿ ತಾತ್ಪರ್ಯ ಬರೀತಾರೆ, ಕೃಷ್ಣ ಇಸ್ ಹ್ಯಾಪಿ ವಿತ್ ಇಸ್ ಪ್ಲೀಸ್ಡ್ ವಿತ್ ಇಸ್ ಪ್ಯೂರ್ ಡಿವೋಟಿ. ಕೃಷ್ಣ ಯಾವಾಗ್ಲೂ ತನ್ನ ಶುದ್ಧ ಭಕ್ತರಿಗೆ ಅತ್ಯಂತ ಪ್ರೀತಿಯನ್ನು ಮಾಡ್ತಾನೆ. ಆದ್ರೆ ಮೈತ್ರೇಯ ಸ್ವಲ್ಪ ಜ್ಞಾನ ಮಿಶ್ರಿತ ಭಕ್ತನಾಗಿದ್ದ, ಶುದ್ಧ ಭಕ್ತ ಆಗಿರ್ಲಿಲ್ಲ. ಆದ್ರೂ ಕೃಪೆಯಿಂದ, ಬಿಕಾಸ್ ಇಸ್ ಮರ್ಸಿ, ಭಗವಂತನ ಕೃಪೆಯಿಂದ ಅಲ್ಲಿ ಬರೋದಕ್ಕೆ ಬಿಟ್ರು, ಗೇಟ್ ಓಪನ್ ಮಾಡಿ ಅಲ್ಲಿ ಬರೋದಕ್ಕೆ ಬಿಟ್ರು, ಅನುಮತಿ ಕೊಟ್ರು. ಇಲ್ಲಾಂದ್ರೆ ಆ ಒಂದು ಯೋಗ್ಯತೆ ಇರ್ಲಿಲ್ಲ ಅಂತ ಹೇಳ್ತಾರೆ. ಸೊ ಆದ್ರೆ ಭಗವಂತನ ಕೃಪೆಯಿಂದ ಮೈತ್ರೇಯರಿಗೆ ಈ ಜ್ಞಾನ ಕೂಡ ಗೊತ್ತಾಯ್ತು, ಜ್ಞಾನವನ್ನು ಅವರು ಪಡೆದ್ರು. ಸೊ ಇಬ್ಬರಲ್ಲಿ ಉದ್ಧವ ಶ್ರೇಷ್ಠನಾದ. ಓಕೆ, ಮತ್ತೆ ಉದ್ಧವ ಹತ್ರನೇ ಹೋಗ್ಬೋದಿತ್ತಲ್ ವಿದುರ ಮೈತ್ರೇಯ ಉದ್ಧವನ ಹತ್ರ ಹೋಗಿದ್ದ ವಿದುರ. ಆದ್ರೆ ಉದ್ಧವ ಹೇಳ್ತಾರೆ, ನಾನು ನಿಮ್ಗಿಂತ ಚಿಕ್ಕವನು, ನಾನು ಉಪದೇಶ ಮಾಡುವುದು ಸರಿಯಾಗೋದಿಲ್ಲ, ಅದಕ್ಕೆ ನೀವು ಮೈತ್ರೇಯರಿಂದ ಅದೇ ಜ್ಞಾನವನ್ನು ಕೇಳಿ ಅಂತ ಹೇಳ್ತಾರೆ. ಸೊ ಮೈತ್ರೇಯ ಭಗವಂತನಿಂದ ಏನ್ ಕೇಳಿದ್ನೋ ಅದನ್ನೇ ರಿಪೀಟ್ ಮಾಡ್ತಾರೆ ವಿದುರರಿಗೆ. ಸೊ ಅವರು ಹೇಳಿರುವಂತ ಜ್ಞಾನ ಪರ್ಫೆಕ್ಟ್ ಆಗಿರುತ್ತೆ. ಭಗವಂತನ ಕೃಪೆಯಿಂದ ಮೈತ್ರೇಯರಿಗೂ ಅನುಗ್ರಹ ಸಿಕ್ಕಿತು. ಸೊ ಇಫ್ ಮೈತ್ರೇಯ ಸೀಯಿಂಗ್ ಲಾರ್ಡ್, ಭಗವಂತನನ್ನು ನೋಡೋದಕ್ಕೆ ಅವಕಾಶ ಸಿಕ್ಕಿದೆ ಅಂದ್ರೆ ಮೈತ್ರೇಯ ಕೂಡ ಸಾಧಾರಣ ಅಲ್ಲ. ಉದ್ಧವನಿಗಿಂತಲೂ ಸ್ವಲ್ಪ ಚಿಕ್ಕವರಾಗಿರ್ಬೋದು, ಅಂದ್ರೆ ಕಮ್ಮಿ ಆಗಿರ್ಬೋದು, ಆದ್ರೆ ಮೈತ್ರೇಯರು ಕೂಡ ಸಾಧಾರಣ ವ್ಯಕ್ತಿ ಅಲ್ಲ. ಯಾಕಂದ್ರೆ ಭಗವಂತನ ಸಾಕ್ಷಾತ್ ದರ್ಶನ ಅವರಿಗಾಯ್ತು, ಭಗವಂತನಿಂದ ಸಾಕ್ಷಾತ್ ಜ್ಞಾನವನ್ನು ಕೇಳುವಂತ ಒಂದು ಅವಕಾಶ ಅವ್ರಿಗೆ ಸಿಕ್ತು. ಸೊ ಈಸ್ ಆಲ್ಸೋ ನಾಟ್ ಆರ್ಡಿನರಿ. ಓಕೆ, ಥ್ಯಾಂಕ್ ಯು ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಎಸ್ ಮಾತಾಜಿ. ಪ್ರಭುಜಿ, ಅದೇ ಅವ್ರು ಕೇಳ್ತಾ ಇದ್ರಲ್ಲ ಮೈ ಮೇಲೆ ದೇವ್ರು ಬರುತ್ತಾ ಅಂತ, ನಂಗೂ ಅದೇ ಪ್ರಶ್ನೆ ಇತ್ತು ಪ್ರಭುಜಿ. ನಮ್ ರಿಲೇಟಿವ್ ಆತರ ಇದೆ, ಬಟ್ ಅದು ನಿಜಾನ ಪ್ರಭುಜಿ? ನಂಗೆ ಗೊತ್ತಾಗ್ತಿಲ್ಲ. ಅದೇ ಹೇಳಿದ್ನಲ್ಲ, ಮನೇಲಿ ಯಾರು ಕಳ್ಳ ಬಂದ ನಿಮ್ ಕಟ್ಟಾಗ್ಬಿಟ್ರೆ. ಅಲ್ಲ, ಅದು ಆಯ್ತು ಪ್ರಭುಜಿ, ಅಂದ್ರೆ ದೇವ್ರು ಬರೋದು ಇದೇನಾ, ಸಾಧ್ಯತೆ ಇದೇನಾ ಅಂತ. ಇದೆ, ಯಾಕೆ ಇಲ್ಲ, ಸಾಧ್ಯತೆ ಇದೆ. ಅಂದ್ರೆ ಮೈ ಮೇಲೆ ಬರೋ ಅವಶ್ಯಕತೆ ಏನಿದೆ ಪ್ರಭುಜಿ? ಯಾಕೆಂದ್ರೆ ಭೂತಗಳಿಗೆ ಸೂಕ್ಷ್ಮ ಶರೀರ ಇದೆ, ಸ್ಥೂಲ ಶರೀರ ಇಲ್ಲ. ಓಕೆ, ಸೂಕ್ಷ್ಮ ಅವ್ರು ಏನೋ ಪಾಪ ಕಾರ್ಯ ಮಾಡಿದ ಕಾರಣ ಅವ್ರಿಗೆ ಪನಿಷ್ಮೆಂಟ್ ಏನು, ಅವ್ರಿಗೆ ಇನ್ನೊಂದು ದೇಹ ತಕ್ಷಣ ಸಿಗೋದಿಲ್ಲ. ಸ್ವಲ್ಪ ಸಮಯ ಅವರು ಶರೀರವಿಲ್ಲದೆ ಅವ್ರು ಯಾತನೆಯನ್ನು ಅನುಭವಿಸಬೇಕಾಗಿದೆ. ಕುಡಿಯೋಕೆ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕೆ ನೀರ್ ಕುಡಿಯೋಕೆ ಸಾಧ್ಯವಿಲ್ಲ. ಹಸಿವಾಗ್ತಾ ಇದೆ, ಊಟ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಇನ್ನೊಂದು ದೇಹವನ್ನ ಪ್ರೊಸೆಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಬೇರೆ ದೇಹವನ್ನ ಪ್ರವೇಶ ಮಾಡಿ ಆ ದೇಹದ ಮುಖಾಂತರ ಅವರು ಇಂದ್ರ ತೃಪ್ತಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಅಥವಾ ತಮ್ಮ ಆಸೆಗಳನ್ನ ಪೂರೈಸೋದಕ್ಕೆ ಪ್ರಯತ್ನ ಪಡ್ತಾರೆ. ಅದಕ್ಕೆ ಇನ್ನೊಂದು ದೇಹವನ್ನು ಪ್ರವೇಶ ಮಾಡ್ತಾರೆ. ಆದ್ರೆ ಯಾರ ಮನಸ್ಸು ಗಟ್ಟಿಯಾಗಿದೆ ಅಂತವರಲ್ಲಿ, ಯಾರು ಕ್ಲೀನ್ ಆಗಿರ್ತಾರೆ, ಯಾರು ಧರ್ಮ ಪಾಲನೆ ಮಾಡ್ತಾರೆ, ಪಾಪವನ್ನು ಮಾಡೋದಿಲ್ಲ, ಶುದ್ಧ ಜೀವನ ನಡೆಸ್ತಾರೆ, ಅವ್ರಿಗೆ ಏನು ಮಾಡಕ್ಕಾಗಲ್ಲ ಇದು. ಸೊ ಯಾರು ತಮ್ಮ ಗುಣದಲ್ಲಿ ಇರ್ತಾರೆ, ಪಾಪ ಕಾರ್ಯಗಳನ್ನು ಮಾಡ್ತಾರೆ, ಮನಸ್ಸು ಗಟ್ಟಿ ಇಲ್ಲ, ಭಗವಂತನ ಸ್ಮರಣೆ ಮಾಡೋದಿಲ್ಲ, ಅಂತವರಿಗೆ ಕಾಟವನ್ನು ಕೊಡೋಕ್ ಸಾಧ್ಯ. ಓಕೆ, ಅಲ್ಲ ಪ್ರಭುಜಿ, ಅಂದ್ರೆ ನಾನ್ ದೇವರು ಅಂತ ಕೇಳಿದ್ದು ಪ್ರಭುಜಿ. ಅಂದ್ರೆ ಭೂತ ಪ್ರೇತಗಳು? ದೇವರಲ್ಲ, ಭೂತ ದೇವ್ರು ಬರೋದಿಲ್ಲ. ದೇವ್ರು ಆಲ್ರೆಡಿ ನಿಮ್ ಹೃದಯದಲ್ಲಿ ಇದ್ದಾನೆ, ಬರ್ಬೇಕಂತ ಇಲ್ಲ, ಆಲ್ರೆಡಿ ಇದ್ದಾನೆ. ಅದೇ ಅವರು ಹೇಳ್ತಾರೆ ಪ್ರಭುಜಿ, ನಮ್ಗೆ
ದೇವ್ರು ಬರ್ತಾರೆ ಮೈಯಲ್ಲಿ ಅಂತ. ದೇವ್ರಲ್ಲ, ದೇವ್ರಂತ ಯಾರು ಕೇಳ್ತಾರಲ್ಲ ಅವರೆಲ್ಲ ಭೂತನೇ ಬರುತ್ತೆ, ದೇವ್ರು ಬರಲ್ಲ. ನಾನು ಚಾಮುಂಡೇಶ್ವರಿ ಅಂತ ಹೇಳ್ತಾರೆ ಪ್ರಭುಜಿ ಮೈ ಮೇಲೆ ಬಂದಾಗ. ನಾನು ಮೈಸೂರು ಚಾಮುಂಡೇಶ್ವರಿ ಅಂತ ಹೇಳ್ತಾರೆ. ದೇವ್ರ ಮೈ ಮೇಲೆ ಬಂದು ನಾನು ಮೈಸೂರು ಚಾಮುಂಡೇಶ್ವರಿ ನಿಮ್ ಕಷ್ಟಗಳ ಪರಿಹಾರ ಮಾಡ್ತೀನಿ ಅಂತ. ಅದಕ್ಕೆಲ್ಲ ಅವ್ರು ಏನ್ ಹೇಳಿದಾರೆ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಜನಗಳು. ಅದೇ ಜಾಸ್ತಿ ಹಳ್ಳಿಯಲ್ಲೇ ಇರೋದು, ಸಿಟಿಯಲ್ಲಿ ಯಾವ್ದು ಇಲ್ಲ. ಅದೇ ಸೊ ಯಾರಾದ್ರೂ ಬಲಿ ಕೊಡು ಅಂತ ಕೇಳಿದ್ರೆ ಅದು ತಪ್ಪಾಗುತ್ತೆ. ಸೊ ಬಲಿ ಕೊಡು ಅಂತ ಕೇಳ್ತಾ ಇದಾರೆ ಅಂದ್ರೆ ಯಾವ್ದೋ ಒಂದು ದುಷ್ಟ ಶಕ್ತಿನೇ ಇರ್ಬೇಕು. ಸೊ ದುರ್ಗಾ ಮಾತಾ ಕೂಡ ಭಗವಂತನ ಶುದ್ಧ ಭಕ್ತಳು. ಅವಳಿಗೆ ಮಾಂಸ ತಿಂತಾಳೆ, ತಿನ್ನೋದಿಲ್ಲ. ಯಾರು ತಾಮಸಿಕ ಜನರಿದ್ದಾರೋ ಅವರು ಈ ರೀತಿ ಕೆಲಸವನ್ನು ಮಾಡ್ತಾರೆ. ಓಕೆ, ಸೊ ಮೈ ಸಿಂಪಲ್ ಪಾಯಿಂಟ್ ಈಸ್, ಇದರ ತಂಟೆಗೆ ಹೋಗ್ಬೇಡಿ ನೀವು. ದೇರ್ ಇಸ್ ನೋ ಯೂಸ್ ಡಿಸ್ಕಸಿಂಗ್ ಇನ್ ಡೀಟೇಲ್ ಅಬೌಟ್ ಆಲ್ ದಿಸ್. ದುಷ್ಟ ಶಕ್ತಿಗಳಿಂದ ನೀವು ದೂರ ಇರ್ಬೇಕಂದ್ರೆ ಭಗವಂತನ ನಾಮಸ್ಮರಣೆ ಮಾಡಿ. ದುಷ್ಟ ಶಕ್ತಿಗಳು ನೀವೇನು ಕಾಟ ಕೊಡೋದಿಲ್ಲ. ಓಕೆ, ಅಂಡ್ ಬೇರೆಯವ್ರು ಯಾರಾದ್ರೂ ಈ ರೀತಿ ದಾರಿಗೆ ಹೋಗ್ತಾ ಇದ್ರೆ ಅವ್ರಿಗೆ ಕೃಷ್ಣ ಜಪ ಮಾಡಕ್ ಹೇಳಿ, ಕೃಷ್ಣ ಮಂತ್ರ ಜಪ ಮಾಡಕ್ ಹೇಳಿ, ಅವ್ರನ್ನು ಕೂಡ ಅದರಿಂದ ಬಿಡಿಸ್ಬಿಡಿ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ನೀವ್ ಹೇಳ್ತಾ ಇದ್ರಿ ನಮ್ ದೇಹ 3 ಇದರಿಂದ ಆಗಿದೆ. ಒಂದು ಆತ್ಮ, ಒಂದು ಸೂಕ್ಷ್ಮ ಶರೀರ, ಒಂದು ಭೌತಿಕ ಶರೀರ. ಸೊ ನಾವು ಮನುಷ್ಯ ಸತ್ರು ಅಂತ ಹೇಳಿದ್ರೆ ಭೌತಿಕ ಶರೀರದಿಂದ ಮಾತ್ರ ದೂರ ಆಗ್ತೀವಾ? ಈ ಸೂಕ್ಷ್ಮ ಶರೀರ ಮತ್ತೆ ಆತ್ಮ ಎರಡು ಇನ್ನೂ ಜೊತೆಗಿರುತ್ತಾ ಪ್ರಭು? ಸೂಕ್ಷ್ಮ ಶರೀರ ಮತ್ತೆ ಆತ್ಮ ಇನ್ನೊಂದು ದೇಹಕ್ಕೆ ಹೋಗುತ್ತೆ. ಎರಡು ಒಟ್ಟಿಗೆ ಹೋಗುತ್ತಾ ಪ್ರಭು? ಹಾಗಾದ್ರೆ ಎರಡು ಒಟ್ಟಿಗೆ ಹೋಗುತ್ತೆ. ಎರಡು ಒಟ್ಟಿಗೆ ಹೋಗುತ್ತೆ. ಪ್ರಮಾಣ ಎಲ್ಲಿದೆ? ಭಗವದ್ಗೀತೆ 15ನೇ ಅಧ್ಯಾಯ 9ನೇ ಶ್ಲೋಕ, 8ನೇ ಶ್ಲೋಕ. ಶರೀರಂ ಯದವಾಪ್ನೋತಿ ಯಚ್ಚಾ ಪುತ್ರಮತೀಶ್ವರಃ ಗೃಹೀತ್ವೈತಾನಿ ಸಂಯಾತಿ ವಾಯುರ್ಗಂಧಾನಿ ವಾಶಯಾತ್. The living entity in the material world carries his different conceptions of life from one body to another as the air carries aroma. Thus he takes one kind of body and again quits it to take another. It ಹೇಳ್ತಾರೆ ನೋಡಿ. So ಜೀವಾತ್ಮ, the living entity in the material world, ಈ ಭೌತಿಕ ಜಗತ್ತಿನಲ್ಲಿ ತನ್ನ ವಿವಿಧ ಒಂದು ಭಾವನೆಗಳನ್ನ, ಆಲೋಚನೆಗಳನ್ನ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ತಗೊಂಡು ಹೋಗ್ತಾನೆ. ಹೇಗೆ ವಾಯು ಸುಗಂಧವನ್ನ, ವಾಯುರ್ಗಂಧ ನಿವಾಶಯ, ಈಗ ಒಂದು ಗಾಳಿ ಬೀಸಿದಾಗ ಒಂದು ಕಮಲದ ಹೂವಿನ ಮೇಲೆ ಹಾರ್ಕೊಂಡು ಬಂದಾಗ ಅದು ಸುವಾಸನೆ ತಗೊಂಡ್ಬರುತ್ತೆ. ಅದೇ ಮಲಮೂತ್ರದ ಮೇಲೆ ಹೋದಾಗ ಗಬ್ಬು ವಾಸನೆ ತಗೊಂಡ್ಬರುತ್ತೆ. ಅದಕ್ಕೆ ಅದೇ ರೀತಿ ಆತ್ಮ ಕೂಡ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ಬೇಕಾದ್ರೆ ತನ್ನ ಎಲ್ಲಾ ಸೂಕ್ಷ್ಮ ನೆನಪುಗಳು, ಮನಸ್ಸು, ಬುದ್ಧಿ ಅದನ್ನೆಲ್ಲ ತಗೊಂಡು ಇನ್ನೊಂದು ದೇಹಕ್ಕೆ ಹೋಗುತ್ತೆ ಅಂತ ಹೇಳಿ ಭಗವದ್ಗೀತೆ ಹೇಳ್ತಾರೆ. ಓಕೆ, ಸೊ ಏನೇನ್ ತಗೊಂಡು ಹೋಗುತ್ತೆ? ಶ್ರೋತ್ರಂ ಚಕ್ಷು ಸ್ಪರ್ಶನಂ ಚ ರಸನಂ ಘ್ರಾಣಮೇವ ಚ ಅಧಿಷ್ಠಾಯ ಮನಶ್ಚಾಯ ವಿಷಯ ಅನುಪಸೇವತೆ. ಸೊ ತನ್ನ ಸೂಕ್ಷ್ಮ ಇಂದ್ರಿಯಗಳು, ಸೂಕ್ಷ್ಮ ಮನಸ್ಸು ಅದನ್ನೆಲ್ಲ ತಗೊಂಡು ಇನ್ನೊಂದು ದೇಹಕ್ಕೆ ಹೋಗಿ ಮತ್ತೆ ಭೋಗಿಸೋದಕ್ಕೆ ಪ್ರಯತ್ನ ಪಡುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಅದನ್ನೇ ಹೇಳ್ತಾರೆ. ಹಾ ಪ್ರಭುಜಿ, ಅರ್ಥ ಆಯ್ತು. ಬಟ್ ತುಂಬಾ ಕಷ್ಟ ಇದೆ ಅನ್ಸುತ್ತೆ ಪ್ರಭು. ನಾನ್ ಆಕ್ಚುಲಿ ಸತ್ರೆ ಆಯ್ತಾ ಅದೆಲ್ಲ ಹೋಗ್ಬಿಡುತ್ತೆ ಅನ್ಕೊಂಡಿದ್ದೆ. ಇಲ್ಲ, ಸತ್ತ ಮೇಲೆ ಈಗ ನೋಡಿ, ಸತ್ತ ಮೇಲೆ ನಮಗೆ ನಮ್ಮ ಮುಂದಿನ ದೇಹ ಹೇಗೆ ತೀರ್ಮಾನ ಆಗುತ್ತೆ? ಈಗ ನಮ್ಮ ಮನಸ್ಸಲ್ಲಿ ಏನು ಭಾವನೆಗಳಿದೆ, ಏನು ಯೋಚನೆಗಳಿದೆ, ಅದರ ಪ್ರಕಾರ ನಮ್ಮ ಮುಂದಿನ ಜೀವನ ಸಿದ್ಧ ಆಗ್ತಾ ಇದೆ, ಮುಂದಿನ ದೇಹ ಸಿದ್ಧವಾಗ್ತಾ ಇದೆ. ನಮ್ಮ ಮುಂದಿನ ದೇಹ ಆಲ್ರೆಡಿ ಸಿದ್ಧವಾಗಿದೆ. ಆಲ್ರೆಡಿ ನಮ್ಮ ಸೂಕ್ಷ್ಮ ದೇಹ ಯಾವ ರೂಪದಲ್ಲಿದೆ ಆ ರೀತಿಯ ಒಂದು ರೂಪ ನಮ್ಗೆ ಮುಂದೆ ಸಿಗುತ್ತೆ, ಮುಂದಿನ ಜನ್ಮದಲ್ಲಿ ಸಿಗುತ್ತೆ. ಯಾರಾದ್ರೂ ನಾಯಿ ತರ ತಮ್ಮ ಸೂಕ್ಷ್ಮ ದೇಹವನ್ನು ನಿರ್ಮಾಣ ಮಾಡ್ಕೋತಿದ್ದಾರೆ. ದಿನ ಬೆಳಗ್ಗೆ ಆದ್ರೆ ನಾಯಿ ನೋಡ್ತಾರೆ, ನಾಯಿನ ವಾಕಿಂಗ್ ಕರ್ಕೊಂಡು ಹೋಗ್ತಾರೆ, ನಾಯಿನ ತಿನ್ನಿಸ್ತಾರೆ, ನಾಯಿ ಜೊತೆ ಮಲಗ್ತಾರೆ, ನಾಯಿ ಜೊತೆ ಊಟ ಮಾಡ್ತಾರೆ. ಸೊ ಈ ರೀತಿ ಪ್ರತಿ ದಿನ ಫುಲ್ ಡೇ ಈಸ್ ಗುಡ್ ಡಾಗ್ ಕಾನ್ಶಿಯಸ್. ಅವರ ಸೂಕ್ಷ್ಮ ಶರೀರ ಏನಾಗ್ತಾ ಇದೆ? ಅದು ನಾಯಿ ತರ ಆಗ್ತಾ ಇದೆ. ಸೊ ಮುಂದಿನ ಜನ್ಮದಲ್ಲಿ ಅವನು ಕೂಡ ನಾಯಿ ಆಗ್ಬಿಡ್ತಾನೆ ಆ ರೀತಿ. ಸೊ ನಮ್ಮ ಮುಂದಿನ ದೇಹ ನಾವು ಈ ಕ್ಷಣ ಸತ್ರೆ, ಫಾರ್ ಎಕ್ಸಾಂಪಲ್ ಇಫ್ ಯು ಡೈ ರೈಟ್ ನೌ, ಮುಂದಿನ ಜನ್ಮ ಏನು ಸಿಗುತ್ತೆ ನಮ್ಗೆ? ನಮ್ಮ ಸೂಕ್ಷ್ಮ ದೇಹ ಯಾವ ರೂಪದಲ್ಲಿದೆ, ಈಗ ಯಾವ ಭಾವನೆ ಇದೆ ಅದರಲ್ಲಿ,
ಆ ಒಂದು ದೇಹ ನಮಗೆ ಸಿಗುತ್ತೆ ಮುಂದೆ. ಸೊ ಅವರ್ ಸಟಲ್ ಬಾಡಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆಧ್ಯಾತ್ಮಿಕ ಜೀವನ ಅಂದ್ರೆ ನಮ್ಮ ಸೂಕ್ಷ್ಮ ದೇಹವನ್ನ ತೊಳೆಯುವುದು, ಪರಿಶುದ್ಧಗೊಳಿಸುವುದು. ದಟ್ ಈಸ್ ಅವರ್ ಮೇನ್ ಡ್ಯೂಟಿ. ಸೊ ಕೃಷ್ಣ ಕಾನ್ಶಿಯಸ್ನೆಸ್ ಅಂದ್ರೆ ನಮ್ಮ ಸೂಕ್ಷ್ಮ ದೇಹವನ್ನ, ಮನಸ್ಸನ್ನ ಪರಿವರ್ತನೆಗೊಳಿಸುವುದು. ದಟ್ ಈಸ್ ಕೃಷ್ಣ ಕಾನ್ಶಿಯಸ್ನೆಸ್. ಥ್ಯಾಂಕ್ ಯು ವೆರಿ ಮಚ್ ಪ್ರಭುಜಿ. ತುಂಬಾ ಅರ್ಥಗರ್ಭಿತವಾಗಿ ಹೇಳಿದ್ರಿ. ಮತ್ತೆ ತುಂಬಾ ಇಷ್ಟ ದಿನ ಕೇಳಿದ್ ಒಂದಾಗಿತ್ತು, ಇವತ್ ಕೇಳಿರೋ ಒಂದ್ ಪಾಠ ತುಂಬಾ ನನ್ಗೆ ಮನ್ಸಿಗೆ ಇದಾಯ್ತು ಪ್ರಭು. ಥ್ಯಾಂಕ್ ಯು ವೆರಿ ಮಚ್. ಸಾಮಾನ್ಯ ಜನರು ಬರೀ ನಮ್ಮ ದೇಹ ನೋಡ್ಕೋಬೇಕು, ನಾವು ಮಸಲ್ಸ್ ಬೆಳೆಸ್ಕೋಬೇಕು, ನಾವು ಸುಂದರವಾಗಿ ಕಾಣಬೇಕು, ಕೂದಲು ಚೆನ್ನಾಗಿ ಬಾರಿಸ್ಕೋಬೇಕು, ಹೆಲ್ದಿ ಆಗಿರ್ಬೇಕು, ಬರೀ ಗ್ರಾಸ್ ಬಾಡಿ, ಸ್ಥೂಲ ದೇಹಕ್ಕೆ ಮಾತ್ರ ಅವ್ರು ಒತ್ತು ಕೊಡ್ತಾರೆ. ಆದ್ರೆ ಭಕ್ತಿ ಅಂದ್ರೆ ಏನು, ನಮ್ಮ ಸೂಕ್ಷ್ಮ ದೇಹ ನಾವು ಚೆನ್ನಾಗಿ ನೋಡ್ಕೋಬೇಕು. ಸಟಲ್ ಬಾಡಿ ಅದು ಕಾಣೋದಿಲ್ಲ, ಅದಕ್ಕೆ ಕಾಣದೇ ಇರುವಂತಹ ಈ ಸೂಕ್ಷ್ಮ ದೇಹವನ್ನು ನಾವು ಚೆನ್ನಾಗಿ ನೋಡ್ಕೋಬೇಕು. ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಪ್ರಭುಜಿ, ದಿವ್ಯ ಶರೀರ ಮತ್ತೆ ಸಚ್ಚಿತ್ತಾನಂದ ಶರೀರ ಎರಡು ಒಂದಿನ ಬೇರೆ ಬೇರೆನಾ? ಆತ್ಮದ ಒಂದು ರೂಪ ಸಚ್ಚಿದಾನಂದ ರೂಪ. ಆತ್ಮದ ರೂಪ ಏನಿದೆ ಸಚ್ಚಿದಾನಂದ ರೂಪವಿದೆ. ಇಟ್ ಇಸ್ ಮೇಡ್ ಆಫ್ ಎಟರ್ನಿಟಿ, ನಾಲೆಜ್ ಅಂಡ್ ಬ್ಲೆಸ್. ಓಕೆ, ಅದೇ ಆತ್ಮದ ದಿವ್ಯ ದೇಹ. ಸ್ಪಿರಿಚುವಲ್ ಬಾಡಿ ಅಂತ ಏನ್ ಕರಿತೀವಲ್ಲ, ಅದು ಸಚ್ಚಿದಾನಂದಮಯವಾಗಿದೆ. ಸತ್ ಅಂದ್ರೆ ಶಾಶ್ವತವಾಗಿದೆ, ಚಿತ್ ಅಂದ್ರೆ ಸಂಪೂರ್ಣ ಜ್ಞಾನ ಅದರಲ್ಲಿದೆ, ಆನಂದ ಅಂದ್ರೆ ಯಾವಾಗಲೂ ಆನಂದಮಯವಾಗಿದೆ, ಯಾವ ರೀತಿಯ ಶೋಕ ಮೋಹ ಆತ್ಮದಲ್ಲಿ ಇಲ್ಲ. ಓಕೆ, ಸೊ ನಮ್ಮ ಎಲ್ಲರ ಒಂದು ನಿಜವಾದ ರೂಪ ಏನು, ಸಚ್ಚಿದಾನಂದ ರೂಪ. ಆದ್ರೆ ಈಗ ಆ ಸಚ್ಚಿದಾನಂದ ಆತ್ಮದ ಸುತ್ತು ಒಂದು ದೇಹದ ಆವರಣ ಉಂಟಾಗಿದೆ. ಈ ದೇಹ ನಮ್ಗೆ ಯಾಕೆ ಸಿಕ್ತು? ಯಾಕಂದ್ರೆ ನಾವು ಭಗವಂತನನ್ನ ಮರೆತು ಭಗವಂತನಿಂದ ವಿಭಿನ್ನವಾಗಿ, ದೂರವಾಗಿ ಭೋಗಿಸೋದಿಕ್ಕೆ ನಾವು ಇಚ್ಛೆ ಪಟ್ವಿ. ಆ ಭೋಗ ಇಚ್ಛೆಯನ್ನ ಪೂರ್ತಿಗೊಳಿಸೋದಿಕ್ಕೆ ಭಗವಂತ ಈ ದೇಹವನ್ನ ನಮಗೆ ಕೊಟ್ಟ. ಹೇಗೆ ಒಬ್ಬ ವ್ಯಕ್ತಿ ಏನಾದರೂ ಪಾಪ ಕಾರ್ಯವನ್ನು ಮಾಡಿದ್ರೆ, ತಪ್ಪನ್ನು ಮಾಡಿದ್ರೆ ಅವನು ಜೈಲಿಗೆ ಹಾಕ್ತಾರೆ. ಸೊ ಜೈಲಲ್ಲಿ ಅವನಿಗೊಂದು ಡ್ರೆಸ್ ಕೊಡ್ತಾರೆ. ಈ ರೀತಿ ಆರ್ಡಿನರಿ ಪ್ಯಾಂಟ್ ಶರ್ಟ್ ಉಟ್ಕೊಳಕ್ ಆಗೋದಿಲ್ಲ ಜೈಲಲ್ಲಿ. ಒಂದು ಬಿಳಿ ಬಟ್ಟೆ, ಅದರಲ್ಲಿ ಲೈನ್ಸ್ ಇರುತ್ತೆ, ಅದ್ರ ನಂಬರು ಬರೆದಿರ್ತಾರೆ. ಸೊ ಅಂತ ಒಂದು ಡ್ರೆಸ್ ಅನ್ನು ಕೊಡ್ತಾರೆ. ಅದು ಜೈಲಲ್ಲಿರುವಂತಹ ಒಂದು ಐಡೆಂಟಿಫಿಕೇಶನ್. ಅದೇ ರೀತಿ ನಮ್ಮ ದೇಹ ಏನು, ಆ ಭಗವಂತನನ್ನು ಮರೆತು ಏನೋ ತಪ್ಪು ಮಾಡಿದೀವಿ, ಅದಕ್ಕೆ ನಮ್ಗೆ ಈ ದೇಹ ಸಿಕ್ಕಿದೆ ಅಂತ ಅರ್ಥ. ಸೊ ನಾವು ಈ ದೇಹದಿಂದ ಮುಕ್ತರಾಗಿ ಮತ್ತೆ ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಓಕೆ, ವೆಂಕಟೇಶ್ ಅವರ ಪ್ರಶ್ನೆ, ಹರಿಕೃಷ್ಣ ಬ್ರೂ, ಇಫ್ ಎವ್ರಿವನ್ ಇಸ್ ಕಮಿಂಗ್ ಫ್ರಮ್ ವೈಕುಂಠ, ವೈ ವಿ ಫಾಲ್ ಡೌನ್ though the place free from anxieties and good qualities is there? Yeah, this is very important question, most asked question, and answer is simple, right? So ಭಗವಂತ ನಮಗೆ ಸ್ವಇಚ್ಛೆಯನ್ನು ಕೊಟ್ಟಿದ್ದಾನೆ. ಸ್ವಇಚ್ಛೆಯನ್ನು ಎಂದು ನಿಯಂತ್ರಿಸುವುದಿಲ್ಲ. ವೈಕುಂಠ ಜಗತ್ತು ಆನಂದಮಯವಾಗಿದೆ, ವೈಕುಂಠ ಜಗತ್ತಲ್ಲಿ ಯಾವುದೇ ತೊಂದರೆ ಇಲ್ಲ. ಆದ್ರೂ ಆತ್ಮದಲ್ಲಿ ಒಂದು ಸ್ವಇಚ್ಛೆ ಇದೆ, ಫ್ರೀ ವಿಲ್. ಆ ಫ್ರೀ ವಿಲ್ ಅನ್ನ ದುರುಪಯೋಗ ಪಡಿಸಿ ನಾನು ಭಗವಂತನಿಂದ ದೂರ ಆಗಿ ಹೋಗ್ಬೇಕು ಅಂತ ಇಚ್ಛೆ ಪಟ್ರೆ ಭಗವಂತ ಅದನ್ನ ನೆರವೇರಿಸ್ತಾನೆ, ಪೂರೈಸ್ತಾನೆ. ಓಕೆ, ಹೇಗೆ ಮಗು ತಂದೆ ತಾಯಿ ಆಶ್ರಯದಲ್ಲಿ ಸುಖವಾಗಿರುತ್ತೆ, ಆದ್ರೂ ಕೆಲವೊಮ್ಮೆ ಅದರ ಮನಸ್ಸಲ್ಲಿ ಇಚ್ಛೆ ಬರುವುದು, ಯಾಕೆ ತಂದೆ ತಾಯಿ ನಾನು ಎಷ್ಟು ಕಂಟ್ರೋಲ್ ಮಾಡ್ತಾರೆ, ನಾನು ಹೊರಗಡೆ ಹೋಗ್ತೀನಿ, ಅಲ್ಲಿ ಲೀವ್ ಇಂಡಿಪೆಂಡೆಂಟ್ ಲೈಫ್ ಅಂತ ಯೋಚನೆ ಮಾಡ್ತಾನೆ. ಆದ್ರೆ ಇಂಡಿಪೆಂಡೆಂಟ್ ಲೈಫ್ ಲೀಡ್ ಮಾಡಕ್ ಹೋದಾಗ ಇನ್ನಿಷ್ಟು ದುಃಖಕ್ಕೆ ಈಡಾಗ್ತಾನೆ. ಆದ್ರೆ ಮಗು ಮತ್ತೆ ತಂದೆ ತಾಯಿ ಹತ್ರ ಬಂದಾಗ ಇನ್ನಿಷ್ಟು ಮತ್ತೆ ಸುಖವಾಗಿರ್ತಾನೆ. ಸೊ ಅದಕ್ಕೆ ನಾವು ಭಗವಂತನಿಂದ ದೂರ ಆಗುವಂತ ಇಚ್ಛೆ ನಮ್ಮ ಮನಸ್ಸಲ್ಲಿ ಬಂದಿತ್ತು, ಅದಕ್ಕೆ ನಾವು ಇಲ್ಲಿ ಬಂದಿದ್ವಿ. ಓಕೆ, ಸೊ ಆದ್ರೆ ಭಗವಂತ ಹೇಳ್ತಾನೆ, ಒಂದು ಸಲ ನೀವು ಮತ್ತೆ ವಾಪಸ್ ಹೋದ್ರೆ ಮತ್ತೆ ಮರಳಿ ಬರೋದಿಲ್ಲ. ಬರೋ ಸಾಧ್ಯತೆ ಇದೆ, ಆದ್ರೆ ನಾವು ಬರೋಕ್ ಇಷ್ಟಪಡೋದಿಲ್ಲ. ಯಾಕಂದ್ರೆ ಒಂದು ಸಲ ನಾವು ಬೆರಳನ್ನ ಬೆಂಕಿಯಲ್ಲಿ ಹಾಕಿದಾಗ ಕೈ ಸುಡುತ್ತೆ, ಇನ್ನೊಂದ್ಸಲ ನಾವು ಬೆಂಕಿಲಿ ಕೈ ಹಾಕೋದಿಲ್ಲ. ಒಂದ್ಸಲ ಕೈ ಸುಟ್ಕೊಂಡಾಗ ಇನ್ನೊಂದ್ಸಲ ಹಾಕೋದಿಲ್ಲ. ಅದೇ ರೀತಿ ಈ ಜಗತ್ತಲ್ಲಿ ಒಂದ್ಸಲ ಬಂದು ನಾವು ದುಃಖವನ್ನು ಅನುಭವಿಸಿದಾಗ ಮತ್ತೆ ನಾವು ಬರೋಕ್ ಇಷ್ಟ ಪಡೋಲ್ಲ. ಕೆಲವೊಮ್ಮೆ ಪಬ್ಲಿಕ್ ಟಾಯ್ಲೆಟ್ ಇರುತ್ತೆ, ಪಬ್ಲಿಕ್ ಟಾಯ್ಲೆಟ್ ಅಲ್ಲಿ ಪ್ರೆಷರ್, ಹೈ ಪ್ರೆಷರ್ ಬಂತು, ಎಲ್ಲೂ ಹೋಗಕ್ಕಾಗ್ಲಿಲ್ಲ, ಅಲ್ಲಿ ಪಬ್ಲಿಕ್ ಟಾಯ್ಲೆಟ್ ಹೋಗಿ
ಅವ್ರ ಗಬ್ಬು ವಾಸನೆ, ರೈಟ್. ಸೊ ಮತ್ತೆ ಅಲ್ಲಿ ಹೋಗಿ ಇಷ್ಟಪಡೋದಿಲ್ಲ, ರೈಟ್. ಅದೇ ರೀತಿ ದಿಸ್ ಮಟಲ್ ವುಡ್ ಇಸ್ ಲೈಕ್ ಎ ಟಾಯ್ಲೆಟ್. ನಮ್ಮ ಮನೇಲಿ ಕೂಡ ಟಾಯ್ಲೆಟ್ ಇರುತ್ತೆ. ಟಾಯ್ಲೆಟ್ ಅಲ್ಲಿ ಎಷ್ಟು ಗಂಟೆ ಇರ್ತೀವಿ ನಾವು? 5 ನಿಮಿಷ ಕೆಲಸ ಮುಗಿಸಿ ಹೊರಗೆ ಬರೋದಷ್ಟೇ. ಅದೇ ರೀತಿ ಮಟಲ್ ವರ್ಲ್ಡ್ ಕೂಡ, ಈ ಭೌತಿಕ ಜಗತ್ತು ಕೂಡ ಒಂದು ಟಾಯ್ಲೆಟ್ ತರ, ಬರೀ ದುಃಖಾಲಯ ಅಶಾಶ್ವತಂ. ಸೊ ಇಲ್ಲಿ ಹೆಚ್ಚು ತಿರುಗಾಡ್ದು ನಾವು, ನಮ್ಮ ಕೆಲಸ ಮುಗಿಸಿ ವಾಪಸ್ ಹೋಗ್ಬೇಕಷ್ಟೇ. ಓಕೆ, ಸೊ ಅಲ್ಲಿಂದ ಯಾಕೆ ಬಂದಿವಿ, ಎಕ್ಸಾಕ್ಟ್ಲಿ ಏನ್ ಇಚ್ಛೆ ಪಟ್ಟಿದ್ವಿ ಅದನ್ನ ನಾವು ತಿಳ್ಕೊಳಕ್ ಆಗೋದಿಲ್ಲ. ಸೊ ವೆಂಕಟೇಶ್ ಅವ್ರೆ, ನೀವು ಮತ್ತೆ ವಾಪಸ್ ಹೋದ್ಮೇಲೆ ಅಲ್ಲಿ ಕೃಷ್ಣನಿಗೆ ಕೇಳಿ, ಕೃಷ್ಣ ನಾನು ಏನ್ ಮಾಡಿದ್ದೆ, ಯಾಕೆ ನಾನು ಭೌತಿಕ ಜಗತ್ತಿಗೆ ಹೋದೆ ಅಂತ ಕೇಳಿದಾಗ ಕೃಷ್ಣನೇ ಉತ್ತರ ಕೊಡಕ್ ಸಾಧ್ಯ ಈ ಪ್ರಶ್ನೆಗೆ. ಪ್ರಿನ್ಸಿಪಲ್ಲಿ ವಿ ಹ್ಯಾವ್ ಡಿಸೊಬೇಡ್ ಗಾಡ್, ಬಟ್ ಡೀಟೇಲ್ಸ್ ನಮ್ಗೆ ಗೊತ್ತಿಲ್ಲ. ಸೊ ಡೀಟೇಲ್ಸ್ ಓನ್ಲಿ ಲಾರ್ಡ್ ಕ್ಯಾನ್ ಸೇ. ಓಕೆ, ಶೋಭನ ಹೇಳ್ತಾರೆ, ಯೂಶಲಿ ಇಫ್ ಯು ಎಕ್ಸ್ಪ್ಲೈನ್ ಆಲ್ these people won't believe and understand. ಜನರಿಗೆ ವಿಶ್ವಾಸ ಇರೋದಿಲ್ಲ. ಸೊ ಅವ್ರಿಗೆ ವಿಶ್ವಾಸ ಇಲ್ಲ ಅಂತಂದ್ರೆ ನಾವೇನ್ ಮಾಡಕ್ಕಾಗುತ್ತೆ? ವಿ ಕ್ಯಾನ್ ಟ್ರೈ ಅವರ್ ಬೆಸ್ಟ್. ನಮಗ್ ವಿಶ್ವಾಸ ಇರ್ಬೇಕು, ಶಾಸ್ತ್ರದ ಮೇಲೆ ವಿಶ್ವಾಸ ಇರ್ಬೇಕು. ನಾವು ಈ ದೇಹ ಅಲ್ಲ, ನಾವು ಆತ್ಮದ ಸುತ್ತಲೂ ಈ ಒಂದು ಸೂಕ್ಷ್ಮ ದೇಹ ಮತ್ತೆ ಸ್ಥೂಲ ದೇಹದ ಆವರಣ ಇದೆ. ಸೊ ಪುನರ್ಜನ್ಮ ಸತ್ಯ, ಸೂಕ್ಷ್ಮ ದೇಹದ ಅನುಸಾರವಾಗಿ ನಾವು ಮುಂದಿನ ದೇಹವನ್ನು ಪಡಿತೀವಿ, ಇದೆಲ್ಲ ಸತ್ಯ, ಇದೆಲ್ಲ ಭಗವದ್ಗೀತೆಯ ವಾಕ್ಯಗಳು. ಸೊ ವಿ ಶುಡ್ ಹ್ಯಾವ್ ಫೇತ್ ಇನ್ ದಿಸ್ ಅಂಡ್ ವಿ ಶುಡ್ ಟ್ರೈ ಟು ಪ್ರೀಚ್ ದಿಸ್ ಟು ಅದರ್ಸ್. ಯಾರಿಗೆ ಶ್ರದ್ಧೆ ಇದೆ ನಾವು ಆ ಶ್ರದ್ಧೆಯನ್ನು ಇನ್ನೊಬ್ಬರಿಗೆ ಕೊಡೋದಕ್ಕೆ ಪ್ರಯತ್ನ ಪಡಬೇಕು. ಓಕೆ, so wonderful discussion, Purvi. Thanks a lot. Thank you. Hare Krishna. Jai Shri Prabhupada. Okay, so actually ನಮ್ಮ ಪ್ರಯತ್ನ ಏನಿದೆ, ನಾವು ಏನ್ ಕಲ್ತಿದೀವೋ ಅದನ್ನ ಇನ್ನೊಬ್ಬರಿಗೆ ಹಂಚೋದಿಕ್ಕೆ ಪ್ರಯತ್ನ ಪಡ್ಬೇಕು ಅಷ್ಟೇ. ಸೊ ಹಂಚೋದ್ರಿಂದ ನಮ್ಮ ಜ್ಞಾನ ಬೆಳೆಯುತ್ತೆ. ಮೋರ್ ವಿ ಡಿಸ್ಟ್ರಿಬ್ಯೂಟ್ ನಾಲೆಜ್, ನಮ್ಮ ಜ್ಞಾನ ಬೆಳೆಯುತ್ತೆ. ಸೊ ಅದಕ್ಕೆ ತಾವೆಲ್ಲರೂ ಕೂಡ ಪ್ರಯತ್ನ ಪಡಿ, ಈ ಜ್ಞಾನವನ್ನು ಹಂಚೋದಿಕ್ಕೆ ಪ್ರಯತ್ನ ಪಟ್ಟರೆ ಭಗವಂತ ನಿಮ್ಮಲ್ಲಿ ತುಂಬಾ ಅನುಗ್ರಹವನ್ನ ತೋರಿಸ್ತಾನೆ. ಓಕೆ, ಈಗ ಗೀತಾ ಜಯಂತಿ ಬರ್ತಾ ಇದೆ. ಡಿಸೆಂಬರ್ 14 ಗೀತಾ ಜಯಂತಿ. ಕೃಷ್ಣ ಭಗವದ್ಗೀತೆಯನ್ನು ಅರ್ಜುನನಿಗೆ ಹೇಳಿದಂತಹ ದಿನ. ಸೊ ಈ ಗೀತಾ ಜಯಂತಿ ಪ್ರಯುಕ್ತ ಮತ್ತೆ ನಾವು ಗೀತಾ ರಹಸ್ಯ 2ನೇ ಸಲ ಮಾಡ್ತಾ ಇದೀವಿ. ಸೊ ಲಾಸ್ಟ್ ಇಯರ್ ಒಂದ್ಸಲ ಮಾಡಿದ್ವಿ, ಇನ್ನೊಂದು ಸಲ ಈ ವರ್ಷ ಮಾಡ್ತಾ ಇದೀವಿ ಗೀತಾ ರಹಸ್ಯ ಸರಣಿಯನ್ನ. 18 days 18 ಚಾಪ್ಟರ್ಸ್. ಸೊ ತಮಗೆ ಮತ್ತೆ ರಿವಿಷನ್ ಮಾಡುವಂತ ಇಚ್ಛೆ ಇದ್ರೆ ನೀವು ಅಟೆಂಡ್ ಆಗ್ಬೋದು. ಇನ್ನೊಂದು ಕೆಲಸ ಏನ್ ಮಾಡ್ಬೋದು ಅಂದ್ರೆ, ನೀವು ಪ್ರತಿಯೊಬ್ರು ಇಲ್ಲೊಂದು 19-20 ಜನ ಇದ್ದೀರಾ, ತಾವೆಲ್ಲರೂ ಅಟ್ಲೀಸ್ಟ್ 5 ಜನರಿಗೆ ಹೇಳಿ ಈ ಗೀತಾ ಅಟೆಂಡ್ ಆಗೋದಕ್ಕೆ, ಗೀತಾ ಕೋರ್ಸ್ ಅಟೆಂಡ್ ಆಗಿ ಇದರ ಲಾಭವನ್ನು ಪಡೆಯೋದಕ್ಕೆ ಅಟ್ಲೀಸ್ಟ್ 5 people ಯು ಕ್ಯಾನ್ ಇನ್ಸ್ಪೈರ್. ನೀವು ಇನ್ಸ್ಪೈರ್ ಮಾಡಿ, ಬರ್ತಾರೋ ಇಲ್ಲ ಅವ್ರಿಗೆ ಬಿಟ್ಟಿದ್ದು, ಅಟ್ಲೀಸ್ಟ್ ಇನ್ಸ್ಪೈರ್ ಮಾಡಿ ರಿಜಿಸ್ಟರ್ ಮಾಡಿ. ಸೊ ದೆನ್ ವಾಟ್ ವಿಲ್ ಹ್ಯಾಪನ್, ಯು ವಿಲ್ ಬಿಕಮ್ ಮೋರ್ ಡಿಯರ್ ಟು ಕೃಷ್ಣ. ಸೊ ಆಗ ಏನಾಗುತ್ತೆ, ಭಗವದ್ಗೀತೆ ಹಂಚೋದಿಕ್ಕೆ ನೀವು ಒಂದು ಸಹಾಯ ಮಾಡ್ದಂಗೆ ಆಗುತ್ತೆ, ನಿಮ್ಮ ಒಂದು ಪ್ರಯತ್ನ ನೀವು ಮಾಡ್ದಂಗೆ ಆಗುತ್ತೆ. ಓಕೆ, ನಮ್ಮ ಪ್ರಯತ್ನ ನಾವು ಮಾಡ್ಬೇಕು, ಉಳಿದಿದ್ದು ಅವ್ರಿಗೆ ಬಿಟ್ಟಿದ್ದು. ಸೊ ಯು ಕ್ಯಾನ್ ಟ್ರೈ ಟು preach to others and make them register in this course and also inspire them to take Bhagavad Gita. Right? ತುಂಬಾ ಜನರ ಹತ್ರ ಭಗವದ್ಗೀತೆ ಇರೋದಿಲ್ಲ. ಸೊ ಈ ಒಂದು ಗೀತಾ ಜಯಂತಿಯ ಉಪಲಕ್ಷ ನೀವು ಭಗವದ್ಗೀತೆಯನ್ನ ಹಂಚಬಹುದು. ರೈಟ್? ಸೊ ನೀವೇ ನಿಮ್ಮ ಕೈಯಾರೆ ಹಂಚಬಹುದು, ಅಥವಾ ಭಗವದ್ಗೀತೆಯನ್ನು ಸ್ಪಾನ್ಸರ್ ಮಾಡಬಹುದು. ಸೊ ನಾವು ಕೂಡ ಈ ಗೀತಾ ಜಯಂತಿ ಮ್ಯಾರಥಾನ್ ಅಲ್ಲಿ we are going to go to many villages, schools, colleges. ಅಲ್ಲೆಲ್ಲ ಹೋಗಿ ಭಗವದ್ಗೀತೆಯ ವಿತರಣೆ ಕಾರ್ಯಕ್ರಮ ಮತ್ತೆ ಭಗವದ್ಗೀತೆಯ ಕ್ಲಾಸಸ್ ಮಾಡುವಂತ ಯೋಜನೆಯನ್ನ ಮಾಡ್ತಾ ಇದೀವಿ. ಸೊ ಸ್ಪಾನ್ಸರ್ಶಿಪ್ ಕಲೆಕ್ಟ್ ಮಾಡ್ಬೋದು. 10 books, 50 books, 100 books ಸ್ಪಾನ್ಸರ್ ಮಾಡಿ ಬೇರೆಯವರಿಗೆ ಹಂಚೋದಿಕ್ಕೆ ಸಹಾಯವನ್ನು ಕೂಡ ಮಾಡ್ಬೋದು. ಈ ರೀತಿ ನಮ್ಮ ಬುದ್ಧಿಯನ್ನ, ನಮ್ಮ ಶಕ್ತಿಯನ್ನ, ನಮ್ಮ ಧನವನ್ನ ಎಲ್ಲವನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸೋದಕ್ಕೆ ಪ್ರಯತ್ನ ಪಡಬೇಕು. ಸೊ ದಿಸ್ ಇಸ್ ದ ಗೋಲ್ ಆಫ್ ಲೈಫ್. ಓಕೆ, ಕೆಲವರ ಹತ್ರ ಬುದ್ಧಿ ಇರುತ್ತೆ, ಅವ್ರ ಬುದ್ಧಿಯನ್ನು ಉಪಯೋಗಿಸೋದು. ಕೆಲವರ ಹತ್ರ ಧನ ಇರುತ್ತೆ, ಅವ್ರ ಧನವನ್ನು ಉಪಯೋಗಿಸಿ
ಪ್ರಚಾರ ಕಾರ್ಯವನ್ನು ಮಾಡ್ಬೋದು. ಕೆಲವರ ಶಕ್ತಿ ಇರುತ್ತೆ, ಶಕ್ತಿಯನ್ನ ಅವರು ಭಗವಂತನ ಸೇವೆಯಲ್ಲಿ ಬಳಸಬಹುದು. ಈ ರೀತಿ ನಮ್ಮ ಎಲ್ಲಾ ಸರ್ವಸ್ವನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು. ದಟ್ ಈಸ್ ಭಕ್ತಿ. ಓಕೆ, ಹರೇ ಕೃಷ್ಣ. ಸೊ ಎಲ್ಲಾ ಪ್ರಶ್ನೆಗಳು ಮುಗೀತು ಅನ್ಸುತ್ತೆ. ಸೊ ಶೋಭನಾ ತೇಜಸ್ವಿನಿ ಅವರು 6 ಜನರನ್ನು ರಿಜಿಸ್ಟರ್ ಮಾಡಿದಾರೆ ಅಂತ ಹೇಳ್ತಾರೆ. ವೆರಿ ಗುಡ್, ವೆರಿ ಗುಡ್. ಸೊ ಹೌ ಟು ಬಿಕಮ್ ಪ್ಯೂರ್ ಡಿವೋಟಿ, ವೆಂಕಟೇಶ್ ಅವರು? ಪ್ಯೂರ್ ಡಿವೋಟಿ ಮೀನ್ಸ್ ವಾಟ್? ನಮ್ಮ ಕಲ್ಮಶವನ್ನ ತೆಗಿಬೇಕು. ನೀರು ಶುದ್ಧವಾಗಿರುತ್ತೆ, ಅದ್ರ ಕೆಸರಲ್ಲಿ ಬಿದ್ದಾಗ ಅದು ಕಲುಷಿತವಾಗುತ್ತೆ. ಅದನ್ನ ಮತ್ತೆ ಫಿಲ್ಟರ್ ಹಾಕಿ ಎಲ್ಲ ಕೊಳೆಯನ್ನ ಫಿಲ್ಟರ್ ಮಾಡಿದಾಗ ಅದು ಶುದ್ಧ ನೀರು ಬರುತ್ತೆ. ಅದೇ ರೀತಿ ನಮ್ಮ ಆತ್ಮ ಶುದ್ಧವಾಗಿದೆ, ಆದ್ರೆ ಅದರ ಸುತ್ತಲೂ ಈ ಅನರ್ಥದ ಆವರಣ ಇದೆ. ಹರೇ ಕೃಷ್ಣ ಮಂತ್ರ ಜಪ ಮಾಡೋದ್ರಿಂದ ಕ್ರಮೇಣವಾಗಿ ಎಲ್ಲ ಅನರ್ಥಗಳು ಹೊರಟು ಹೋಗುತ್ತೆ. ಆಗ ನಾವು ಶುದ್ಧ ಭಕ್ತರಾಗ್ತೀವಿ. ಸೊ ಆದಷ್ಟು ಚಾಂಟಿಂಗ್ ಮಾಡಿ, 16 ರೌಂಡ್ಸ್, ರೈಟ್? ಚಾಂಟಿಂಗ್ ಪ್ರತಿನಿತ್ಯ ಮಾಡ್ತಾ 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 ಏನಾಗುತ್ತೆ, ನಾವು ಒಂದು ದಿನ ಶುದ್ಧ ಭಕ್ತರಾಗ್ತೀವಿ. ಓಕೆ, ಮತ್ತೆ ಇನ್ನೊಂದು ಏನಂದ್ರೆ ಶುದ್ಧ ಭಕ್ತರ ಸಂಘದಿಂದ ಕೂಡ ನಾವು ಶುದ್ಧ ಭಕ್ತರಾಗ್ತೀವಿ. ಓಕೆ, ಅವರ ಅನುಗ್ರಹದಿಂದ, ಕೃಪೆಯಿಂದ ನಾವು ಶುದ್ಧ ಭಕ್ತಿಯ ಮಾರ್ಗದಲ್ಲಿ ಹೋಗೋದಕ್ಕೆ ಸಾಧ್ಯ. ಓಕೆ, ಆರತಿ ಮಾತಾಜಿ ಹೇಳ್ತಿದ್ದಾರೆ, ಟುಮಾರೋ ಶಿ ಇಸ್ ಗೋಯಿಂಗ್ ಟು ಕೇಲಿ ಕಾಲೇಜ್ ಅಂಡ್ ಸಮ್ ಅದರ್ ಕಾಲೇಜ್ ಇನ್ ಮಲ್ಲೇಶ್ವರಂ. ವೆರಿ ಗುಡ್. ಸೊ ಕಾಲೇಜ್ ಸ್ಟೂಡೆಂಟ್ಸ್ ತುಂಬಾ ಇಂಪಾರ್ಟೆಂಟ್. ನಾನು ಈ ವರ್ಷದ ರಿಜಿಸ್ಟ್ರೇಷನ್ ನೋಡ್ತಾ ಇದ್ದೆ, ತುಂಬಾ ಯುವಕರು ರಿಜಿಸ್ಟರ್ ಆಗಿದ್ದಾರೆ. 20 ವರ್ಷದಿಂದ 30 ವರ್ಷದೊಳಗೆ 50% ಆಫ್ ದ ರಿಜಿಸ್ಟ್ರೇಷನ್ಸ್, 50% ರಿಜಿಸ್ಟ್ರೇಷನ್ ಯುವಕರೇ ಇದ್ದಾರೆ. ಇದು ತುಂಬಾ ಎನ್ಕರೇಜಿಂಗ್. ಯಾಕಂದ್ರೆ ಯುವಕರು ಈ ಜ್ಞಾನವನ್ನು ಅರ್ಥ ಮಾಡ್ಕೊಂಡ್ರೆ ಅವರು ತುಂಬಾ ಚೆನ್ನಾಗಿ ಪ್ರಚಾರ ಕೂಡ ಮಾಡಬಹುದು, ಮತ್ತೆ ಜೀವನದಲ್ಲಿ ಅವರು ಅಳವಡಿಸ್ಕೊಳ್ಬಹುದು. ವಿ ಶುಡ್ ಪ್ರಾಕ್ಟೀಸ್ ಕೃಷ್ಣ ಕಾನ್ಶಿಯಸ್ನೆಸ್ ವೆನ್ ಯು ಆರ್ ಯಂಗ್. ಯುವಕರಾದಾಗ ನಾವು ಭಕ್ತಿಯನ್ನ ಪ್ರಾಕ್ಟೀಸ್ ಮಾಡಬೇಕು. ಆಗ ನಾವು ಮೈಯಲ್ಲಿ ಶಕ್ತಿ ಇರುತ್ತೆ, ಯುಕ್ತಿನೂ ಇದೆ, ಸಾಮರ್ಥ್ಯನೂ ಇದೆ. ಅದಕ್ಕೆ ದೀರ್ಘಕಾಲ ನಾವು ಸೇವ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಕಾಲೇಜ್, ಸ್ಕೂಲ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ತಮಗೂ ಕೂಡ, ಬೇರೆಯವ್ರಿಗೂ ಕೂಡ ಏನಾದ್ರು ಕಾಂಟ್ಯಾಕ್ಟ್ಸ್ ಇದ್ರೆ ಸ್ಕೂಲ್ಸ್ ಅಲ್ಲಿ, ಕಾಲೇಜ್ ಅಲ್ಲಿ, ಈ ಲಿಂಕ್ ಅನ್ನ ಕಳಿಸಿ ಪ್ರಿನ್ಸಿಪಲ್ಗೆ ಭೇಟಿಯಾಗಿ, ಲೆಟ್ ಆಲ್ ದ ಸ್ಟೂಡೆಂಟ್ಸ್ ರಿಜಿಸ್ಟರ್ ಫಾರ್ ದಿಸ್ ಕೋರ್ಸ್. ಅಂಡ್ ಮೈ ಸ್ಪೆಷಾಲಿಟಿ ಇಸ್ ಯೂತ್ ಓನ್ಲಿ. ತುಂಬಾ ಯೂತ್ ಪ್ರೀಚಿಂಗ್ ನಾವು ಮಾಡ್ತಿರ್ತೀವಿ. ಯೂತ್ಸ್ ಬಂದ್ರೆ ನಮಗೂ ಕೂಡ ತುಂಬಾ ಇನ್ಸ್ಪಿರೇಷನ್. ಬಿಕಾಸ್ ದೇ ಹ್ಯಾವ್ ಲಾಟ್ ಆಫ್ ಕ್ವಶನ್ಸ್. ತುಂಬಾ ಕ್ವಶನ್ಸ್ ಇರುತ್ತೆ, ತುಂಬಾ ಉತ್ಸಾಹ ಇರುತ್ತೆ. ಸೊ ವಿ ಕ್ಯಾನ್ ಡೂ ಎ ವಂಡರ್ಫುಲ್ ಸರ್ವಿಸ್. ತುಂಬಾ ಒಳ್ಳೆ ಸೇವೆಯನ್ನು ಮಾಡಬಹುದು ನಾವು ಯುವಕರಿಗೋಸ್ಕರ, ಸ್ಟೂಡೆಂಟ್ಸ್ಗೋಸ್ಕರ. ಓಕೆ, ಸೊ ಆರತಿ ಮಾತಾಜಿ ಅವರು ಕೆಲವೊಂದು ಸ್ಕೂಲ್ ಹೋಗ್ತಾ ಇದಾರಂತೆ. ತಮಗೂ ಕೂಡ ಏನಾದ್ರು ಕಾಂಟ್ಯಾಕ್ಟ್ಸ್ ಇದ್ರೆ, ಸ್ಕೂಲ್ ಪ್ರಿನ್ಸಿಪಲ್ಸ್ ಗೊತ್ತಿದ್ರೆ, ಹೆಡ್ ಮಾಸ್ಟರ್ ಗೊತ್ತಿದ್ರೆ, ಅವರಿಗೆ ಈ ಒಂದು ಇನ್ಫಾರ್ಮೇಶನ್ ಕೊಟ್ಟು ಅವರು ತಮ್ಮ ಸ್ಟೂಡೆಂಟ್ಸ್ಗೆ ಈ ಇನ್ಫಾರ್ಮೇಶನ್ ಅನ್ನು ಕಳಿಸಬಹುದು. ಅವರು ರಿಜಿಸ್ಟರ್ ಆಗ್ಬೋದು. ಓಕೆ, ಇನ್ಫ್ಯಾಕ್ಟ್ ಇಫ್ ಟೀಚರ್ಸ್ ಕ್ಯಾನ್ ಅಟೆಂಡ್, ಟೀಚರ್ಸ್ ಕೂಡ ಅಟೆಂಡ್ ಆದ್ರೆ ಅವ್ರಿಗೂ ತುಂಬಾ ಲಾಭ. ಯಾಕಂದ್ರೆ ಒಬ್ಬ ಟೀಚರ್ ಈ ಭಗವದ್ಗೀತೆಯನ್ನು ಅರ್ಥ ಮಾಡ್ಕೊಂಡ್ರೆ 100 ಮಕ್ಕಳಿಗೆ ಅವ್ರು ಕಲಿಸ್ಬೋದು. ಓಕೆ, ಸೊ ಲೀಡರ್ಸ್ ಶುಡ್ ಟೇಕ್ ದಿಸ್ ಅಪ್. ಒಬ್ಬ ಲೀಡರ್ ಭಗವದ್ಗೀತೆಯನ್ನು ಓದಿದ್ರೆ ಎಲ್ಲರಿಗೂ ಓದಿಸ್ತಾನೆ. ಸೊ ನಂಬರ್ ಇಸ್ ನಾಟ್ ಇಂಪಾರ್ಟೆಂಟ್, ಅದ್ರ ಯಾರು ಅರ್ಥ ಮಾಡ್ಕೋತಿದ್ದಾರೆ ಅದು ಇಂಪಾರ್ಟೆಂಟ್. ಓಕೆ, ಸೊ ಲೀಡರ್ ಶುಡ್ ಅಂಡರ್ಸ್ಟ್ಯಾಂಡ್ ಇಟ್. ಸೊ ಇಫ್ ಯು ಆರ್ ಇನ್ ಟಚ್ ವಿತ್ ಸಮ್ ಲೀಡರ್ಸ್ like teachers or professionals or managers, ಅವರು ಕೂಡ ಈ ಜ್ಞಾನವನ್ನ ಹರೇ ಕೃಷ್ಣ. ಜಯಲಕ್ಷ್ಮಿ ಅವ್ರದ್ದು ಎಕೋ ಆಗ್ತಾ ಇದೆ ಸ್ವಾಮಿ. ಹರೇ ಕೃಷ್ಣ. ಮತ್ತೆ ಯಾರಿಗೆ ಏನಾದ್ರು ಪ್ರಶ್ನೆ ಇದೆಯಾ? ಜಯಲಕ್ಷ್ಮಿ ಅವ್ರು ಏನೋ ಟ್ರೈ ಮಾಡ್ತಾ ಇದಾರೆ. ಅಲ್ಲಿ ಅವ್ರಿಗೆ ಯಾರಿಗಾದ್ರೂ ಏನೋ ಪ್ರಶ್ನೆ ಇದ್ರೆ ತಗೋಣ. ಎಸ್ ಜಯಲಕ್ಷ್ಮಿ ಅವ್ರಿಗೆ ಮಾತಾಡ್ತೀರಾ? ಡಿಸ್ಕನೆಕ್ಟೆಡ್. ಓಕೆ, ಮತ್ತೆ ಯಾರಿಗೆ ಏನಾದ್ರು ಅನಿಸಿಕೆ, ಎನಿ ಕ್ವೆರೀಸ್? ಓಕೆ,
ಹರೇ ಕೃಷ್ಣ. ಸೊ ಇವತ್ತು ವಿನಯ್ ಅವ್ರು ಮೆಸೇಜ್ ಮಾಡಿದ್ರು, ಅವರು ಏನೋ ಫಂಕ್ಷನ್ ಇಲ್ಲಿದಾರಂತೆ, ಬರಕ್ಕಾಗೋದಿಲ್ಲ ಅಂತೆ. ಸೊ ನಾಳೆ ವೆಡ್ನೆಸ್ಡೇ, ಆದ್ರೆ ನಾವು ನಾಳೆ ಕ್ಲಾಸ್ ಇಡೋದಿಲ್ಲ. ಸೊ ನಾಳೆ ಟ್ಯೂಸ್ಡೇ, ವೆಡ್ನೆಸ್ಡೇ ಕ್ಲಾಸ್ ಈ ವಾರ ಇರೋದಿಲ್ಲ, ಯಾಕೆಂದ್ರೆ ಗೀತಾ ರಹಸ್ಯ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈ ಗೀತಾ ರಹಸ್ಯ ಸ್ಟಾರ್ಟ್ ಆಗೋದು ಯಾವ ದಿನ? 26 ಫ್ರೈಡೆ. ಸೊ ಫ್ರೈಡೆ ಸ್ಟಾರ್ಟ್ ಆಗುತ್ತೆ. ಸೊ 3 ದಿನ ಮಾತ್ರ ಇದೆ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ. ಫ್ರೈಡೇನು ತಗೊಂಡ್ರೆ 4 ದಿನ ಇದೆ. ಸೊ 4 ದಿನದಲ್ಲಿ ಎಷ್ಟಾಗುತ್ತೋ ಅಷ್ಟು ಜನರಿಗೆ ಈ ಗೀತಾ ರಹಸ್ಯ ಪ್ರೋಗ್ರಾಮ್ ಬಗ್ಗೆ ಹೇಳಿ ಅವರಿಗೆ ಒಂದು ಅವಕಾಶ ಒದಗಿಸ್ಕೊಡಿ. ತುಂಬಾ ಜನ ಇದ್ದಾರೆ, ತುಂಬಾ ಜೀವಾತ್ಮಗಳು ವೇಟ್ ಮಾಡ್ತಾ ಇದ್ದಾರೆ ಈ ಜ್ಞಾನಕ್ಕೋಸ್ಕರ. ಅವರಿಗೆ ನಾವು ತಲುಪಬೇಕಷ್ಟೇ, ಈ ಒಂದು ಮೆಸೇಜ್ ಅವ್ರಿಗೆ ತಲುಪಬೇಕು, ಅಷ್ಟು ಮಾಡಿದ್ರೆ ಸಾಕು. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವರು ಜಾಯ್ನ್ ಆಗ್ಲಿ. ಇಂಟ್ರೆಸ್ಟ್ ಇದ್ದವರು ಮಿಸ್ ಆಗ್ಬಾರ್ದು. ಓಕೆ, ಹರೇ ಕೃಷ್ಣ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಜಾಯ್ನಿಂಗ್. ವಿಲ್ ಮೀಟ್ ಆನ್ 26th evening. Okay. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ, ಶ್ರೀಮದ್ ಭಾಗವತಂ ಕಿ ಜೈ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ.